ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇವತ್ತು ನನ್ನೊಟ್ಟಿಗೆ ಪ್ರೇಮಿ ಸಿನಿಮಾ ತಂಡದವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಾ ಹೋಗೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಸೂಪರ್. ನೀವು? ನಾನು ಆರಾಮಾಗಿದ್ದೀನಿ. ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳೆಲ್ಲನೂ? ಇಲ್ಲಿಂದ ಹಂಗೆ ನಡೀತಾ ಇದೆ. ಪ್ರಮೋಷನ್ ಅಂದ್ರೆ ಇಂಟರ್ವ್ಯೂಸ್ಗಳಿಂದ ನಡೀತಾ ಇದೆ. ಓಕೆ, ನನಗೆ ಆಕ್ಚುಲಿ ಪ್ರೇಮಿ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಈ ಒಂದು ಟೈಟಲ್ ಕೇಳಿದ ತಕ್ಷಣ ಎಮೋಷನಲ್ ಐಡೆಂಟಿಟಿ ಅನ್ನೋ ಒಂದು ನಮಗೆ ಫೀಲ್ ಬರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರೇಮಿ ಒಟ್ಟಾರೆ ಯಾವ ರೀತಿಯಾದಂತಹ ವ್ಯಕ್ತಿ? ಸೊ ಪ್ರೇಮ್, ನೀವು ಹೇಳ್ದಂಗೆ ಒಂದು ಎಮೋಷನ್ ಅಲ್ವಾ, ಅದೇ ಥರನೇ ಎಲ್ಲರ ಮನಸ್ಸಲ್ಲೂ ಒಂದು ಎಮೋಷನ್ ಇರುತ್ತೆ. ಆ ಎಮೋಷನ್ ಹೆಂಗೆ ಟಚ್ ಆಗುತ್ತೆ, ಯಾವ ಮೂಲಕ ರೀಚ್ ಆಗುತ್ತೆ, ಅದನ್ನು ನಾವು ಈ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಓಕೆ, ತಾವೇನು ಹೇಳ್ತೀರಾ ಅದ್ವಿಕ್ ಅವರು? ಅದೇ ಎಮೋಷನ್ಸ್ ಮೇಲೆ ಕ್ಯಾರಿ ಫಾರ್ವರ್ಡ್ ಆಗಿರೋಂಥ ಒಂದು ಕ್ಯಾರೆಕ್ಟ್ರು. ಸೊ ಅದೇ ಪ್ರೇಮಿ. ಓಕೆ, ಶೋಭಿತಾ ಅವರೇ, ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ. ಪ್ರೇಮಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಕುರಿತಾಗಿ ಹೇಳ್ಬೋದಾ? ಅದೇ ಇಬ್ರು ನಾಯಕಿ ಪಾತ್ರ, ಅದರಲ್ಲಿ ನಂದು ಒಂದು ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ತರ ಬರುತ್ತೆ. ಇದು ನಂದು ಒಂದು ಪಾತ್ರ ಅಂದ್ರೆ ಮಾಡರ್ನ್ ಹುಡುಗಿ, ಅವ್ರು ಇನ್ನೊಬ್ರದ್ದು ವಿಲೇಜ್ ಪಾತ್ರ ತರ ಇದರಲ್ಲಿ. ಓಕೆ, ಆಮೇಲೆ ಒಂದಷ್ಟು ವಿಜುವಲ್ಸ್ಗಳು ನೋಡಿದಾಗ ನಮ್ಗೇನು ಅನ್ನಿಸ್ತು, ದಿಸ್ ಇಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ ಬಟ್ ಎಮೋಷನಲ್ ಜರ್ನಿ ಕೂಡ ಇದೆ ಅಂತ ನಮ್ಗೆ ಅನ್ನಿಸ್ತು. ಸೊ ಇವಾಗ ನಾನು ನಿಮ್ಗಳನ್ನ ಕೇಳ್ತೀನಿ, ಇದು ಲವ್ ಸ್ಟೋರಿನ ಅಥವಾ ಲೈಫ್ ಲೆಸನ್? ಎರಡೂ ಆಗ್ಬೋದು. ಎರಡೂ ಆಗ್ಬೋದು. ಲೈಫ್ ಲೆಸನ್ ಆಗೂ ಇದೆ, ಲವ್ ಸ್ಟೋರಿ ಆಗೂ ಇದೆ, ಎಮೋಷನಲ್ಲೂ ಕ್ಯಾರಿ ಮಾಡ್ಬೋದು. ಓಕೆ, ಪ್ರದೀಪ್ ಸರ್? ಹೆಂಗೆ ಅಂದರೆ ಇದು ಎರಡೂ ಆಗುತ್ತೆ. ಬಟ್ ಇವಾಗ ನಾವು ಹೆಂಗೆ ತಗೊಳ್ತೀವಿ, ಇವಾಗ ಯಾವುದೇ ಒಂದು ವಸ್ತುನ ಎಲ್ಲರಿಗೂ ಇಷ್ಟ ಆಗಲ್ಲ. ಒಬ್ರಿಗೆ ನನಗಿದ್ದು ಇಷ್ಟಪ್ಪ, ನನಗೆ ಇನ್ನೊಬ್ರು ನನಗಿಷ್ಟ ಅಲ್ಲ. ಅದೇ ಥರನೇ ಈ ಚಿತ್ರದಲ್ಲಿ ಬರುವ ಒಂದು ಪಾತ್ರಗಳು ಒಬ್ರಿಗೆ ಇಷ್ಟ, ಇನ್ನೊಬ್ರಿಗೆ ಇನ್ನೂ ತೀರಾ ಇಷ್ಟ. ಈ ಇಷ್ಟವಾದ ಎಲ್ಲ ಮೆಟೀರಿಯಲ್ನ ಇಟ್ಕೊಂಡು ಇಷ್ಟಪಟ್ಟು ಒಂದು ಪಿಕ್ಚರ್ ಮಾಡಿದ್ವಿ. ಓಕೆ, ಅಂದ್ರೆ ಕೆಲವೊಬ್ಬರ ಮೈಂಡ್ ಸೆಟ್ಗಳು ಬೇರೆ ಬೇರೆ, ಅವ್ರ ಮೈಂಡ್ ಸೆಟ್ ತಕ್ಕಾಗಿ ಇಷ್ಟ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಆಮೇಲೆ ಏನಾಗುತ್ತೆ, ಆ ಇಷ್ಟ ಓಕೆ ನನಗೆ ಇದು ಇಷ್ಟ ಆಯ್ತಲ್ವಾ, ಈ ಇಷ್ಟನ ನಾನು ಇಷ್ಟೇ ಸಾಕು, ನಾನು ಇಷ್ಟು ಲಿಮಿಟಲ್ಲಿ ಇರೋಣ. ಸೊ ಆ ಥರ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು. ವಂಡರ್ಫುಲ್. ಆಕ್ಚುಲಿ ಪ್ರೇಮಿ ಅಂತ ಒಂದು ಸಿನಿಮಾ 2000 ಇಸ್ವಿನಲ್ಲಿ ಆಕ್ಚುಲಿ ಬಂದಿತ್ತು. ಇವರು ಇಫ್ ಐ ಆಮ್ ನಾಟ್ ರಾಂಗ್ ರಾಮ್ ಕುಮಾರ್ ಅವರು, ಹಾಗೇನೆ ತುಷಾರ ಅವರು ನಾಯಕ. ಮತ್ತೆ ಅದೇ ಟೈಟಲ್ ಇಟ್ಟಿರುವಂತ ಉದ್ದೇಶ ಏನು ಅಂತ? ಆ ಟೈಟಲ್ ಬಂದು ಅವ್ರ ತಾಯಿನೇ ಕೊಟ್ಟಿದ್ದು. ನಾನು ಬೇರೆ ಬೇರೆ ಟೈಟಲ್ ಇಟ್ವಿ, ಇಲ್ಲ ಅವರು ಇಲ್ಲ ನಮ್ಗೆ ಅದೇ ಟೈಟಲ್ ಬೇಕಂತ. ಅಂದ್ರೆ ಆ ಕತೆಗೆ ಪೂರಕವಾಗಿರೋಂಥ ಟೈಟಲ್ ಮೇಡಮ್ ಅದು. ಆ ಪ್ರೇಮಿ ಅಂತಾನೆ ಆ ಕತೆಗೆ ಮಾಡಿಸಿದ ಟೈಟಲ್. ಸೊ ಹಂಗಾಗ್ಬಿಟ್ಟು ಆ ಟೈಟಲ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಇದು ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಪ್ರೇಮಿ ಅಂದ್ರೆ. ಸೊ ನಮಗೂ ಅದು ಬೇಕಾಗಿತ್ತು. ಮೊದಲನೇ ಸಿನಿಮಾಗೆ ಅಟ್ರಾಕ್ಟಿವ್ ಟೈಟಲ್ ಯಾವುದು ಅಂತ ಹುಡುಕ್ತಾ ಇರಬೇಕಾದ್ರೆ ಈ ಪ್ರೇಮಿ ಅಂತ ಸಿಕ್ತು. ಸೊ ಅದನ್ನೇ ಫೈನಲೈಸ್ ಮಾಡಿದ್ವಿ. ಬಿಕಾಸ್ ಪ್ರತಿಯೊಬ್ಬರ ಅಂದ್ರೆ ಜೀವನದಲ್ಲೂ ಕೂಡ ಪ್ರೇಮ ಅಥವಾ ಪ್ರೇಮಿ ಇದ್ದೇ ಇರ್ತಾನೆ. ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ನಿಮ್ಮ ತಾಯಿಯವರು ಸಾಕಷ್ಟು ಪ್ರೆಸ್ ಮೀಟ್ಸ್ ಗಳಲ್ಲಿ ನಾವು ಕೇಳ್ಪಟ್ವಿ, ಅವ್ರದೇ ಒಂದು ಕತೆ, ಅಂದ್ರೆ ಅವರೇ ಬರ್ದಿರುವಂತಹ ಕತೆ, ನಿಮ್ಮ ತಂದೆ ಬಂದು ನಿರ್ಮಾಣ ಮಾಡಿರೋದು. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಮದರ್ ಎಮೋಷನ್ ಈ ಸ್ಟೋರಿಗೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಯ್ತು? ಸ್ವಲ್ಪ ಮಟ್ಟದಲ್ಲಿ ಆಗಿದೆ ಮೇಡಮ್. ಸೊ ಅವರೊಂದು ಮಾತಿಂದ ಈ ಸ್ಟೋರಿ ಸ್ವಲ್ಪ ದಿಕ್ಕನ್ನು ಬದಲಾಯಿಸ್ಕೊಳತ್ತೆ. ಆ ಎಮೋಷನ್ಸ್ ನಾನು ಹೇಳ್ತೀನಿ ಮೇಡಮ್. ಇವಾಗ ಒಂದು ಸೀನ್ ಹೇಳಿರ್ತೀವಿ, ಈ ಸೀನ್ ಸ್ವಲ್ಪ ಬಿಲ್ಡಪ್ ಇರುತ್ತೆ, ಹಂಗಿರುತ್ತೆ. ಸೊ ಅದಕ್ಕೆಲ್ಲ ಓಕೆ ಅವ್ರು ಹೋಗಿ ಚೆನ್ನಾಗಿ ಬರುತ್ತೆ. ಹೇಳ್ತೀನಿ, ನೆಕ್ಸ್ಟ್ ಸೀನ್ ಹೇಳ್ತೀನಿ, ಮೇಡಮ್ ಈ ಸೀನಲ್ಲಿ ನಿಮ್ಮ ಮಗ ಏಟ್ ತೊಳ್ತಾನೆ, ಫುಲ್ ಹೊಡಿತೀವಿ. ಸರ್ ಬೇಡ ಸರ್, ಮೇಡಮ್ ಹಂಗೆ ಓದೇ ತೊಗೊಂಡ್ರೆ ಹೀರೋ ಮೇಡಮ್, ಆಮೇಲೆ ಹೊಡಿಯೋದ್ರೆ ಅದು ಹೀರೋ. ಹಂಗೆ ಹೇಳ್ತಾ ಆದ ತಕ್ಷಣ ಅವಾಗ ಸ್ವಲ್ಪ ಬೇಜಾರಾಗ್ತದೆ. ಅವಾಗ ಕೇಳ್ತಾರೆ, ಇಲ್ಲ ನೀವು ಓಡಿಸ್ಕೊಳ್ಳಲ್ವಾ ಕೇಳ್ತಾರೆ. ನಮಗೂ ಆಗತ್ತೆ. ಬಟ್ ಇದರಲ್ಲಿ ಈ ಚಿತ್ರದಲ್ಲಿ ಯೂಶುವಲಿ ವಿಲ್ಲನ್ ಹೀರೋ ಫೈಟ್ ಇರುತ್ತಲ್ವಾ, ಅದು ಬೇರೆ ಥರ ಮಾಡಿದ್ವಿ. ಓಕೆ, ಅಂದ್ರೆ ಈ ಸಿನಿಮಾದಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಟ್ರು, ಜೊತೆಗೆ ನೀವೇ ಡೈರೆಕ್ಟ್ರು, ನೀವು ವಿಲನ್ ಪಾತ್ರ ಕೂಡ ಮಾಡಿದ್ದೀರಾ. ಹೌದು. ಓ ಸೂಪರ್ ಸರ್. ಹಂಗಿದ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ ಎಲ್ಲವೂ ಕೂಡ? ಆಕ್ಚುಲಿ ಈ ಚಿತ್ರದಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಅಡಾಪ್ಟ್ ಆಗಿದ್ದು. ಆ ಕಾರಣಾಂತರದಲ್ಲಿ ಬೇರೆ ಏನೋ ಪ್ರಾಬ್ಲಮ್ಸ್ ಇಂದ ಅವರು ನನ್ನ ಈ ಸಾಂಗ್ ಕೇಳಕ್ ಬಂದ್ರು. ಈ ಸಾಂಗ್ ಒಂದ್ಸತಿ ಒಂದು ಸಾಂಗ್ ಮಾಡಿ ಇಟ್ಟಿದೆ, ಕೇಳಕ್ಕೆ ಕೇಳ್ಬೋದಾ ಕೇಳಿದ ತಕ್ಷಣ ಅವರು ಸರ್ ಅವ್ರಿಗೆ ಆಲ್ರೆಡಿ ಒಂದು ಪಿಕ್ಚರ್ ಡೈರೆಕ್ಷನ್ ಮುಗ್ದಿತ್ತು, ಕುರುಡು ಕಾಂಚನ ಅಂತ. ಸೊ ಆ ಚಿತ್ರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇತ್ತು. ಸರಿ ನನಗೆ ನೋಡಿ ಸರ್, ನನಗೆ ಒಂದು ಈ ಪಿಕ್ಚರ್ ನಿಲ್ಲಿಸಬಾರ್ದು, ಮಾಡಬೇಕು, ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು, ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಕೇಳಿದೆ.
ಓಕೆ ಮಾಡೋಣ ಮೇಡಮ್, ಬಟ್ ಯಾವ ಕತೆ ನಿಮ್ಗೆ ಆ ಕತೆ ಎಲ್ಲ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ, ನಂದು ಬೇಕಂದ್ರೆ ಒಂದೆರಡು ಕತೆ ಇದೆ ನೋಡಿ ಹೇಳಿ ಅಂದರೆ ಈ ಕತೆಯನ್ನು ಹೇಳಿದೆ. ಆ ನರೇಟ್ ಮಾಡಿದ ತಕ್ಷಣ ಆ ಕಥೆನ ಅವರು ಫಸ್ಟ್ ಒಂದು ಫುಲ್ ಥ್ರಿಲ್ಲರ್ ಜಾನರ್, ಮ್ಯೂಸಿಕ್ ಅಂದರೆ ನಾವು ಥ್ರಿಲ್ಲರ್ ಇಡ್ತೀವಿ ಸರ್, ಅದು ಓಕೆ ಆಗಿಲ್ಲ. ನೆಕ್ಸ್ಟ್ ಲವ್ ಸ್ವಲ್ಪ, ಥ್ರಿಲ್ಲರ್ ಸ್ವಲ್ಪ ಇತ್ತು, ಅದು ಓಕೆ ಆಗಿಲ್ಲ. ಸರಿ ಇನ್ನೊಂದು ದಿನ ಬಿಟ್ಟು ಬನ್ನಿ ನಾನು ಇನ್ನೊಂದು ಕತೆ ಹೇಳ್ತೀನಿ ಅಂತ ಹೇಳಿದೆ. ಇನ್ನೊಂದು ಕತೆ ಹೇಳಿದಾಗ ಆವಾಗ ಏನಾಯಿತು, ನನ್ನ ಕತೆ ಹೇಳಕ್ಕೆ ಹೋಗಿಲ್ಲ, ಕೇಳಿದೆ ನಿಮ್ಮ ಹತ್ರ ಒಂದು ಕತೆ ಇದೆಲ್ಲ ಹೇಳಿ. ಅವಾಗ ಗೊತ್ತಾಯ್ತು ಅವ್ರಿಗೆ ಏನೋ ಒಂದು ಕತೆ ಇಟ್ಕೊಂಡಿದ್ದಾರೆ, ಅದಕ್ಕೆ ಸರಿ ಅಂತ ಆ ಕಥೆಯಲ್ಲಿ ಬಂದರು. ಓಕೆ ಇದನ್ನ ಒಂದು ನಾಟ್ ಹೇಳಿದ್ರು, ರಿಯಲ್ ಇನ್ಸಿಡೆನ್ಸ್ ಆಗಿದೆ ಅಂತ, ಅದನ್ನ ನಾಟ್ ಹೇಳಿ ಸಿನಿಮ್ಯಾಟಿಕ್ ಆಗಿ ಮಾಡಿ ಈ ಚಿತ್ರನ ಮಾಡಿ. ಓಕೆ, ಅದೇ ಆಕ್ಚುಲಿ ನಾನು ಕೇಳ್ಪಟ್ಟೆ. ಬಿಕಾಸ್ ಏನಕ್ಕಂದ್ರೆ ಅದ್ವಿಕ್ ಅವರು ನೀವು ಲವ್ ಸ್ಟೋರಿನೇ ಮಾಡಬೇಕು ಅಂತ ನಿಮ್ಮ ಅಮ್ಮನ ಆಸೆ ತುಂಬಾ ಇತ್ತು. ಇವಾಗ ನನ್ನ ಫೇಸಿಗೆ ನಾನು ರಾ ಮೆಟೀರಿಯಲ್ ಮಾಡ್ತೀನಿ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಲವ್ ಸ್ಟೋರಿನೇ ನನಗೂ ಬೇಕಾಯ್ತು, ಅಮ್ಮನೂ ಅದನ್ನೇ ಆಸೆ ಪಟ್ರು. ಸೊ ಹಂಗಾಗ್ಬಿಟ್ಟು ಎರಡು ಮಾಡಿದ್ರಿ. ಓಕೆ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಹುಡುಗಿ ನೋಡ್ತಾ ಇದ್ದಾರಾ? ಇಲ್ಲ ಮೇಡಮ್. ಲವ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್. ಹಾಗಿದ್ರೆ ನಿಮ್ ತಾಯಿಯವ್ರಿಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಲವ್ ಸ್ಟೋರಿ ಮಾಡ್ಬೇಕು ಅಂದ್ರೆ ಲವ್ ಮ್ಯಾರೇಜ್ಗೆ ಓಕೆ ಹೇಳ್ತಾರೆ ಅಂತ ಅನ್ಸುತ್ತೆ ಪ್ರಾಬೆಬ್ಲಿ. ಅವ್ರು ಆ ಥರ ಏನೂ ಹೇಳಿಲ್ಲ, ರಿಸ್ಟ್ರಿಕ್ಷನ್ಸ್ ಅಂತ ಏನೂ ಹಾಕಿಲ್ಲ, ಅವ್ರಿಗೆ ಗೊತ್ತು ನಾನೇನು ಅಂತ. ಸೊ ಹಂಗಾಗ್ಬಿಟ್ಟು ನಂಗೆ ಇವಾಗ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಇದೆ ಹೊರತು ಬೇರೆ ಅದ್ರ ಮೇಲೂ ಇವಾಗ ಸದ್ಯಕ್ಕೆ ಇಲ್ಲ. ಬಟ್ ಮುಂದೆ ಅದಾಗ ಆಯ್ತು ಅಂದ್ರೆ ಜೆನ್ಯೂನ್ ಆಗಿ ಅದೇನು ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಹೋಗಿ ಹೇಳ್ಬಿಡೋದು ಅಷ್ಟೇ. ಸಿಂಪಲ್. ವಂಡರ್ಫುಲ್. ಆಮೇಲೆ ಇಲ್ಲಿ ನಾನು ಒಂದಷ್ಟು ಟ್ರೇಲರ್ ಅಬ್ಸರ್ವ್ ಮಾಡಬೇಕಾದ್ರೆ ಇದು ಟೈಮ್ ಪ್ರೋಗ್ರೆಷನ್ ಬಗ್ಗೆ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದೀರಾ. ನಾನು ಒಂದಷ್ಟು ವಿಜುವಲ್ಸ್ಗಳು ನೋಡಿದಾಗ ಅಂದ್ರೆ ಡಿಫ್ರೆಂಟ್ ಫೇಸಸ್ ಆಫ್ ಲವ್ನ ಏನಾದರೂ ಎಕ್ಸ್ಪ್ಲೋರ್ ಮಾಡುತ್ತಾ ಹೇಗೆ ಅಂತ ಈ ಕತೆ? ಯಾ ಮೇಡಮ್, ಏನಾಗತ್ತೆ ಇವಾಗ ಸೊ ಈ ಚಿತ್ರ ಒಂದು ಇವಾಗ ಹೆಂಗಂದ್ರೆ ಇವಾಗ ಲವ್ ಅಂದ ತಕ್ಷಣ ನಮ್ಗೆ 90s 80s ಲವ್ ಯೋಚನೆ ಮಾಡ್ತೀವಿ. ಆ 90s 80s ಲವ್ ಯಾಕೆ ಯೋಚನೆ ಮಾಡ್ತೀವಿ ಅಂದರೆ ಒಬ್ಬರನ್ನ ನೋಡಿದ್ರೆ ಅವ್ರೊಬ್ಬನೇ ನೋಡಬೇಕು, ಅವ್ರ ಜೊತೆನೇ ಇರಬೇಕಂತ ಇರುತ್ತೆ. ಇವಾಗ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಎಲ್ಲರ ಹತ್ರ ಲವ್ ಡಿವೈಡ್ ಆಗುತ್ತೆ, ಆದ್ರೆ ನಾವು ಏನು ಮಾಡಕ್ಕೆ ಟ್ರೆಂಡ್ ತಕ್ಕಂಗೆ ಹೋಗ್ಬೇಕು. ಬಟ್ ಆ ಕ್ಯಾರೆಕ್ಟರ್ ಆಗಲಿ, ಅವರು ಹೇಳಿರೋ ಒಂದು ಕತೆ ಆಗಲಿ, ಅದರಲ್ಲಿ ಒಂದು ಅಸ್ಟ್ರಾಲಜಿ ಇದೆ, ಅದು ಸಂಬಂಧಪಟ್ಟದ್ದು. ಸೊ ಅದನ್ನ ನಾನು ಪೋರ್ಟ್ರೇ ಮಾಡ್ಬೇಕಂದ್ರೆ ಇವಾಗ ಜನ್ರೇಷನ್ಗೂ ಇಡಬೇಕು, ಆ ಕಥೆನೂ ಹಾಳಾಗಬಾರ್ದು. ಸೊ ಅದನ್ನ ಮ್ಯಾನೇಜ್ ಮಾಡಿ ನಾನು ಇದನ್ನ ಲವ್ನ ಬೇರೆ ತರ ಒಂದು ಪೋರ್ಟ್ರೇ ಮಾಡಿ ತೋರಿಸಿದ್ದೆ. ಪ್ರೆಸೆಂಟ್ ಜನರೇಷನ್ಗೂ ಎರಡಕ್ಕೂ ಕನೆಕ್ಟ್ ಆಗುತ್ತೆ. ಓಕೆ, ಶೋಭಿತಾ ಅವರೇ, ಇವಾಗ ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಸಿನಿಮಾಗಳು ನಾವು ತಗೊಳ್ಳೋದಾದ್ರೆ ಒಂದು ಹೀರೋಯಿನ್ಗಳೇ ಈಗಿನ ಕಾಲದಲ್ಲಿ ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಒಂದು ಹೀರೋಯಿನ್ಗಳಿಗೆ ಸ್ಪೇಸ್ಗಳು ತುಂಬಾ ಕಡಿಮೆ ಇರುತ್ತೆ. ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್, ಸೊ ನಿಮ್ ಸ್ಪೇಸ್ ಎಷ್ಟಿದೆ? ಈ ಪಾತ್ರ ಯಾಕೆ ಅಷ್ಟೊಂದು ನಿಮ್ಗೆ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ. ಎರಡೂ ಕ್ಯಾರೆಕ್ಟರ್ ಕೂಡ ಬ್ಯಾಲೆನ್ಸ್ ಆಗಿ ಇದೆ, ಸಮವಾಗಿ, ಯಾವುದಕ್ಕೂ ಮೋಸ ಇಲ್ಲ, ಯಾವ ಪಾತ್ರಕ್ಕೂ ಮೋಸ ಇಲ್ಲ. ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಈಗ ಸರ್ ಹೇಳ್ದಂಗೆ 90s ಅಂದ್ರೆ ರೆಟ್ರೋ ತರ ತೋರಿಸ್ಲಿಲ್ಲ. 90s ಈಗ ಅಲ್ಲಿ ಸ್ಟೋರಿ ಟ್ರೂ ಆಗಿರುತ್ತೆ, ಆ ಒಂದು ಶುದ್ಧವಾದ ಪ್ರೀತಿ ಇರುತ್ತೆ. ಇವಾಗಿನ ಜನರೇಷನ್ ಗೊತ್ತಲ್ವ ನಿಮ್ಗೆ, 6 months ಆದಲ್ಲಿ ಇನ್ನೊಬ್ರು ಇದ್ರಲ್ಲಿ ಒಂದು ಲಾಂಗ್ ಅಂದ್ರೆ ಅವನು ಪ್ರೀತಿನ ಯಾವ ತರ ಉಳಿಸ್ಕೊಂಡು ಬಂದಿರ್ತಾನೆ. ಈಗ ಹಳೇದ್ರಲ್ಲಿ ನೋಡಿ ಪ್ರತಿಯೊಂದು ಥಿಂಗ್ಸಿಗೂ ವ್ಯಾಲ್ಯೂ ಕೊಡ್ತಾರೆ. ಆ ಲವ್ ಸ್ಟೋರಿ ಒಂದು ಅವಾಗ ಕೀಪ್ಯಾಡ್ ಮೊಬೈಲ್ ಇತ್ತು, ಸಣ್ಣ ಒಂದು ಮೆಸೇಜ್ ಬಂದ್ರೆ ಅದನ್ನ ಒಂದು 100 ಸಲ ನೋಡ್ತಾರೆ. ಇವಾಗ ಈಗ ಲವರಿಂದ ಏನೋ ಮೆಸೇಜ್ ಬಂದ್ರೆ 10-20 ಮೆಸೇಜ್ ಆಗ್ಲೇ ಡೀಲ್ಟ್ ಅಂದ್ರೆ ವ್ಯಾಲ್ಯೂನೇ ಇಲ್ಲ ಪ್ರತಿಯೊಂದು ಯಾವ ಥಿಂಗ್ಸಿಗೆ ವ್ಯಾಲ್ಯೂ. ಸೊ ಎಲ್ಲವೂ ಇದನ್ನು ಹೋಲಿಕೆ ಮಾಡಿದ್ರೆ ನಮ್ಮ ಮೂವಿಲಿ ಪ್ರತಿಯೊಂದು ಇದೆ, ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ, ಥಿಂಗ್ಸಿಗೂ ವ್ಯಾಲ್ಯೂ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ ನಮ್ಮ ಈ ಮೂವಿಲಿ. ಅಂದ್ರೆ ಸಣ್ಣ ಪುಟ್ಟದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಜೆನ್ಸಿ ಕಿಡ್ಸ್ ಗೆ ಏನಾದ್ರು ರಿಲೇಟ್ ಆಗುತ್ತಾ ಇದು? ಜೆನ್ಸಿ ಕಿಡ್ಸ್ ಇದೆ ಸ್ವಲ್ಪ ಏನಾದ್ರು ಆಸ್ಪೆಕ್ಟ್ಸ್ ಗಳು ಇಟ್ಟಿದ್ದೀರಾ ಅಂತ? ಓಕೆ, ಎಲ್ಲಿ ಇಟ್ರೆ ಜಾಸ್ತಿ ಸೆನ್ಸರ್ ಇಡ್ತಾರಲ್ಲ ಕೈ, ಎಲ್ಲಿ ಇಡಕ್ಕಾಗಲ್ಲ. ಹೌದು, ಸೆನ್ಸರ್ ಆಗಿದೆ ಸರ್. ಯುಎ ಬಂದಿದೆ. ಅದು ಏನಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಜೆನ್ಸಿ ಕಿಡ್ಸ್ಗೆ ಸ್ವಲ್ಪ ಇಟ್ಟಿದ್ವಿ, ಅದಕ್ಕೆ ರೊಮ್ಯಾನ್ಸ್ಗೆ ಬರ್ತಲ್ಲ, ಅದಕ್ಕೆ ರೊಮ್ಯಾನ್ಸ್ಗೆ ಆಯ್ತು. ಓಕೆ. ಆಮೇಲೆ ನಾನು ಇನ್ನೂ ಏನು ಅಬ್ಸರ್ವ್ ಮಾಡಿದೆ ಅಂದ್ರೆ ಕೆಲವೊಂದು ಕಡೆ ಈ ಕ್ಯಾಮ್ರಾ ಮೂಮೆಂಟ್ಸ್ ಕೆಲವೊಂದು ಕಡೆ ಸ್ಟ್ಯಾಟಿಕ್ ಆಗಿ ಇಟ್ಟಿದ್ದೀರಾ, ಕೆಲವೊಂದು ಕಡೆ ಮೂಮೆಂಟ್ ಬಂದು ಡೈನಾಮಿಕ್ ಆಗಿದೆ. ಅಂದ್ರೆ ಈ ಕ್ಯಾಮ್ರಾ ಮೂಮೆಂಟ್ ಎಲ್ಲಾದ್ರೂ ಈ ಕ್ಯಾರೆಕ್ಟರ್ಸ್ ಮೈಂಡ್ ಸೆಟ್ ಅನ್ನ ಏನಾದ್ರೂ ರಿಫ್ಲೆಕ್ಟ್ ಮಾಡುತ್ತಾ ಅನ್ನುವಂಥದ್ದು? ಹೌದು ಮೇಡಮ್, ಅದು ಯಾಕಂದ್ರೆ ಇವಾಗಲೂ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿಕ್ಕಾಪಟ್ಟೆ ಪಿಕ್ಚರ್ ಮಾಡಿದ್ದೀನಿ. ಸೊ ಅದು ನಾನು ಕ್ಯಾಮ್ರಾ ಮೂಮೆಂಟ್ಸ್ ಇಟ್ಕೊಂಡೇ ಹೋಗೋದು, ಆ ಮ್ಯೂಸಿಕ್ನ ಡೆವಲಪ್ ಮಾಡ್ಕೊಂಡು ಹೋಗೋದು. ಅದೇ ಥರ ಒಂದು ಡೈರೆಕ್ಟರ್ ಒಬ್ಬರು ಬಂದು ನನಗೆ ವರ್ಕ್ ಮಾಡೋದು, ನಾನು ತೆಲುಗು ಪಿಕ್ಚರ್ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಅವರು ಬಂದು
ಯಾವುದೋ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು. ಅವಾಗ ಸಿ ಕ್ಯಾಮ್ರಾ ಶುಡ್ ಬಿ ಆ್ಯಕ್ಟ್ರು ಇದು ಆಗಬಾರ್ದು. ಆ್ಯಕ್ಟ್ರ್ ಎಲ್ಲಿ ಹೋಗ್ತಾರೋ ಕ್ಯಾಮ್ರಾ ಅಲ್ಲಿ ಹೋಗ್ಬೇಕು. ಓಕೆ, ನಾವು ಕ್ಯಾಮ್ರಲ್ಲಿ ಇಟ್ಟಿದ್ವಿ, ಆ್ಯಕ್ಟ್ರ್ ಇಲ್ಲಿ ಬನ್ನಿ ಹಂಗೆ ಹೇಳು, ಹಂಗಾಗೋದು ಹಂಗಾಗಲ್ಲ. ದಟ್ ಈಸ್ ನಾಟ್ ಫೀಲ್ ಬರಲ್ಲ ಜನಕ್ಕೆ. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಕ್ಯಾಮ್ರಾ ನನ್ನ ಜೊತೆನೇ ಬರಬೇಕು. ಓಕೆ, ಅದಕ್ಕೋಸ್ಕರ ರಿಯಲಿಸ್ಟಿಕ್ ಇವಾಗ ಜನರೇಷನ್ಗೆ ಅದೇ ಬೇಕು. ಓಕೆ ಓಕೆ. ಆಮೇಲೆ ಅದ್ವಿಕ್ ಅವರೇ, ಈಗ ಸಾಮಾನ್ಯವಾಗಿ ಎಸ್ಪೆಷಲಿ ಈ ರೀತಿಯಾದಂತಹ ಸ್ಟೋರಿಗಳಲ್ಲಿ ರಿಯಲ್ ಎಮೋಷನ್ಸ್ ನ ಅಂದ್ರೆ ಸ್ಕ್ರೀನ್ ಮೇಲೆ ತರೋದು ತುಂಬಾ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು, ರಿಯಲ್ ಎಮೋಷನ್ಸ್. ಸೊ ನೀವು ಅದನ್ನ ಅಂದ್ರೆ ಬೀಂಗ್ ಅ ನ್ಯೂ ಕಮರ್ ಟು ದ ಇಂಡಸ್ಟ್ರಿ, ಅದನ್ನ ಯಾವ ರೀತಿ ನೀವು ಕ್ಯಾರಿ ಮಾಡಿದ್ರಿ? ಪ್ರಿಪ್ರೇಷನ್ಸ್ ಆಗಲಿ, ಹೋಮ್ ವರ್ಕ್ ಯಾವ ರೀತಿ ಮಾಡ್ಕೊಂಡ್ರಿ? ಹೋಮ್ ವರ್ಕ್ ಇನ್ ದ ಸೆನ್ಸ್ ನಮಗೆ ವರ್ಕ್ಶಾಪ್ ಎಲ್ಲ ಮಾಡಿದ್ರು. ಸೊ ನಾನು ಸುಮಾರು ಹೈಪರ್ ಆಕ್ಟಿವ್ ಅಲ್ಲಿ ಇದ್ದೆ. ಸೊ ಅವರು ಅದನ್ನ ಕರ್ಕೊಂಬಂದ್ಬಿಟ್ಟು ನೀವು ಹಿಂಗೆಲ್ಲ ಮಾಡಿದ್ರೆ ಈ ಕ್ಯಾರೆಕ್ಟರ್ಗೆ ಸ್ವಲ್ಪ ಬೇರೆ ತರ ಆಗುತ್ತೆ. ಸೊ ನೀವು ತುಂಬಾ ರಿಜಿಡ್ ಆಗಿ ಆ ಅಂಡರ್ ಪ್ಲೇ ಮಾಡ್ಕೊಂಡು ನೀವೆಲ್ಲೂ ಆ ಪ್ಲೇಯಿಂದ ಆಚೆ ಬರ್ದೇನೆ, ಆ ಕ್ಯಾರೆಕ್ಟರಿಂದ ಆಚೆ ಬರ್ದೇನೆ ಸೊ ತೊಗೊಂಡೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಅವ್ರು ಆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಸೊ ನಾವು ಅದೇ ಸೆಟ್ಟಲ್ಲೂ ನಾವೇನು ಜಾಸ್ತಿ ಆ ಕಡೆ ಈ ಕಡೆ ನಾವು ಕಣ್ಣಾಯಿಸೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಸೊ ಒಂದು ಆ ಕ್ಯಾರೆಕ್ಟ್ರಲ್ಲೇ ಮೈಂಡಲ್ಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಮೂವ್ ಆಗಬೇಕು. ಸೊ ಅದು ತುಂಬ ಅಂದರೆ ತುಂಬ ಕಷ್ಟವಾದ ಕ್ಯಾರೆಕ್ಟರ್ ಇದು. ಇದನ್ನು ಪ್ಲೇ ಮಾಡೋದು ಧೈರ್ಯನೂ ಬೇಕು. ಆಮೇಲೆ ಅವರು ಆ ನಂಬಿಕೆ ಕೊಟ್ಟಿರೋದಕ್ಕೆ ನಾನು ಮಾಡೋಕ್ಕಾಗಿದ್ದು, ಇಲ್ಲಾಂದರೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಜಾಲಿ ಕ್ಯಾರೆಕ್ಟರ್ ಅಂದರೆ ಯಾರು ಬೇಕಾದರೂ ಮಾಡಿಬಿಡ್ಬೋದು. ಬಟ್ ಈ ಥರ ಕ್ಯಾರೆಕ್ಟ್ರಲ್ಲಿ ನಾವು ಒಂದೊಂದು ಸತಿ ನೆಗೆಟಿವ್ ಆಗಿ ಹೋಗ್ಬೋದು, ಪಾಸಿಟಿವ್ ಆಗಿ ಹೋಗ್ಬೋದು. ಸೊ ಅದನ್ನು ತೊಗೊಂಡು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಇದೆ. ಅದನ್ನು ತಕ್ಕಮಟ್ಟಿಗೆ ಮಾಡಿದ್ದೀವಿ. ಏಪ್ರಿಲ್ 3ಕ್ಕೆ ನೋಡಬೇಕು. ಓಕೆ, ಶೋಭಿತ್ ಅವರೇ, ನಿಮಗೆ ಅಂದ್ರೆ ನೀವು ಯಾವ ರೀತಿ ಈ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ಪ್ರಿಪ್ರೇಷನ್ಸ್ ಆಗಿರ್ಬೋದು, ನೀವು ಯಾವ ರೀತಿ ಮಾಡ್ಕೊಂಡ್ರಿ? ಪ್ರಿಪ್ರೇಷನ್ ಅಂದರೆ ಆ್ಯಕ್ಚುಲಿ ಬೇಸಿಕಲಿ ನಂದು ಯಕ್ಷಗಾನ ಆರ್ಟಿಸ್ಟ್. ಓಕೆ, ಅಂದರೆ ನನಗೆ ಸ್ವಲ್ಪ ನಮ್ಮ ಲ್ಯಾಂಗ್ವೇಜ್ ಮಂಗಳೂರು ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಟಫ್ ಆಯಿತು. ಬಟ್ ಮಾಡಿದೆ, ಚೆನ್ನಾಗಿ ನಾನೇ ಮಾಡಿದೆ. ನೀವೇ ಮಾಡಿ ಅಂತ ಡಬ್ಬಿಂಗ್ ಮಾಡಿದೆ. ಇವ್ರ ಕ್ಯಾರೆಕ್ಟರ್ ಬಂದು ಟೀನಾ, ಕ್ರಿಶ್ಚಿಯನ್ ಗರ್ಲ್, ಅವರು ಮಧುವತಿ, ಹಿಂದೂ. ಹಾಗೆ ಕಂಪ್ಲೀಟ್ ಕಾಂಟ್ರಾಸ್ಟ್. ಓಕೆ, ನಾನು ಅದನ್ನ ಆಕ್ಚುಲಿ ಕೇಳೋಣ ಅಂತ ಅನ್ಕೊಂಡೆ. ಇಬ್ಬರು ಹೀರೋಯಿನ್ಗಳು, ಇವ್ರಿಬ್ಬರದು ನಾವು ಆ ಸ್ಕ್ರೀನ್ ಮೇಲೆ ನಮ್ಗೆ ಏನ್ ನೀವು ಪೋರ್ಟ್ರೇ ಮಾಡಿದ್ದೀರಾ, ಇಬ್ಬರದು ಕಾಂಟ್ರಾಸ್ಟ್ ಫೀಲ್ ಬರುತ್ತೆ ನಾವು ಆಸ್ ಅನ್ ಆಡಿಯನ್ಸ್ ನಾವು ನೋಡಿದಾಗ. ಇದು ಏನಾದರೂ ರೈಟ್ ಪರ್ಸನ್ ವರ್ಸಸ್ ರೈಟ್ ಟೈಮ್ ಕಾನ್ಫ್ಲಿಕ್ಟಾ ಹೇಗೆ ಅಂತ ನೀವು 3 ಜನ ಹೇಳ್ಬೇಕು ನಮ್ಗೆ ಇದಕ್ಕೆ. ನೀವು ತುಂಬಾ ಸ್ಮಾರ್ಟ್ ಆಗಿ ಕೇಳ್ತಾ ಇದ್ದೀರಾ. ನಾವು ಆಕ್ಚುಲಿ ಏನಂದ್ರೆ ಒಂದಷ್ಟು ಐ ಟ್ರೈ ಟು ಡಿಕೋಡ್, ಅಂದ್ರೆ ಟ್ರೈಲರ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಐ ಆಮ್ ಆಸ್ಕಿಂಗ್ ಯು. ಇರ್ಬೋದು ಮೇಡಮ್, ಒಂದೇ ವರ್ಡ ಅಷ್ಟೇ ಉತ್ತರ. ರೈಟ್ ಪರ್ಸನ್ಸ್ ವರ್ಸಸ್ ಇವಾಗ ನಾವು ಜಾಸ್ತಿ ಏನೇ ಹೇಳಕ್ ಹೋದ್ರು ಅದು ಪೂರ್ತಿ ಚೈನ್ ಲಿಂಕ್ ಉದುರುತ್ತೆ. ಸೊ ಇರ್ಬೋದು. ಆ ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಪ್ರತಿಯೊಂದನ್ನು. ಓಕೆ ಸರ್, ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ. ಸಿ ಒಂದು ಲವ್ ಅಂತ ಹೇಳಿದ್ರೆ ಇಬ್ರು ಮನಸ್ಸು ಇದಾಗಬೇಕು. ಸೊ ಆ ಮನಸ್ಸು ಬಂದು ಯಾವ ಥರ ಅಡಾಪ್ಟ್ ಮಾಡ್ಕೊಳುತ್ತೆ ಅಂದರೆ, ಇವಾಗ ಲವ್ ಅಂದರೆ ಜಸ್ಟ್ ಹುಡುಗ ಹುಡುಗಿ ಲವ್ ಅಂತಲ್ಲ. ತಂದೆ ತಾಯಿನೂ ಲವ್ ಮಾಡ್ಬೋದು, ಫ್ರೆಂಡ್ಸು ಲವ್ ಮಾಡ್ಬೋದು. ಆ ಲವ್ನ ಹೆಂಗ್ ನಾವು ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. ಲವ್ ಇಸ್ ಕಾಮನ್, ಎಲ್ರಿಗೂ ಲವ್ ಮಾಡ್ತೇನೆ, ಇಲ್ಲ ಐ ಲವ್ ಯು ಪಾ, ಐ ಲವ್ ಯು ಅಮ್ಮ, ಹಂಗೆ ಹೇಳ್ತೀವಲ್ಲ, ಅದು ಕಾಮನ್. ಬಟ್ ಆ ಲವ್ ಇಂದ ನನ್ನ ಮನಸ್ಸು ಇನ್ನೂ ಬೇರೆ ಏನಕ್ಕೆ ಕೇಳುತ್ತೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಮದುವೆ ಅಂತ ಹೇಳೋದು. ಓಕೆ ಓಕೆ ಮೇಡಮ್, ಇದು ಏನು ಅಂದರೆ ಒಂದು ಚೈಲ್ಡ್ಹುಡ್ ಇಂದ ಟ್ರಾವೆಲ್ ಆಗುತ್ತೆ. ಓಕೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಇವಾಗ ಒಂದು ಇವ್ರು ಹೇಳ್ದಂಗೆ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ, ಯಾರ ಮೇಲಾದರೂ ಒಂದು ಪ್ರೀತಿ ಉಟ್ಕೊಳ್ಳುತ್ತೆ. ಸೊ ಆ ಪ್ರೀತಿ ಅದು ನಿಜನ ಸುಳ್ಳು ಅನ್ನೋದಕ್ಕೆ ನಮಗೆ ಸುಮಾರು ಟೈಮ್ ಆಗುತ್ತೆ. ಆ ಗೊಂದಲದಲ್ಲಿ ನಾವೇನಾಗ್ಬಿಡ್ತೀವಿ, ಕೆಲವೊಂದು ಸತಿ ಕಮಿಟ್ ಆಗಿಬಿಟ್ಟು ಫೇಲ್ಯೂರ್ ಆಗ್ತೀವಿ, ಕಮಿಟ್ ಆಗಿಬಿಟ್ಟು ಕೆಲವೊಂದು ಸತಿ ಸಕ್ಸಸ್ ಆಗ್ತೀವಿ. ಆ ಸಕ್ಸಸ್ ಆಗೋದು ಯಾವಾಗ ಅಂದರೆ ಆ ಪ್ರೀತಿ ಜೆನ್ಯೂನ್ ಆಗಿದ್ದಾಗ ಮಾತ್ರ. ಸೊ ಫೇಲ್ಯೂರ್ ಆಗಿರೋದು ಜೆನ್ಯೂನ್ ಇಲ್ವಾ ಅಂದರೆ ಅದು ತಪ್ಪಾಗತ್ತೆ. ಅದು ಜೆನ್ಯೂನ್ ಆಗಿರುತ್ತೆ, ಬಟ್ ಕಾನ್ಸಿಕ್ವೆನ್ಸಸ್ ಅದು ಬೇರೆ ರೀತಿ ಅದು ತೊಗೊಂಡೋಗುತ್ತೆ. ಸೊ ಆ ಥರದಲ್ಲಿ ನೋಡಿದ್ರೆ ಈ ಸಿನಿಮಾ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಸೊ ಅದೇ ಮಾಡಿದ್ದಾರೆ. ನೀವ್ ಹೇಳ್ದಂಗೆ ಅಂದ್ರೆ ಜೆನ್ಯೂನಿಟಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಅಂದ್ರೆ ಪ್ರಾಬಬ್ಲಿ ಎವ್ರಿಥಿಂಗ್ ವಿಲ್ ಬಿ ಡೆಸ್ಟೈನ್ಡ್ ಅನ್ಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಯಾರು ಸಿಗಬೇಕು ಅಂತ ಎವ್ರಿಥಿಂಗ್ ವಿಲ್ ಬಿ ಆಲ್ಮೋಸ್ಟ್ ಡೆಸ್ಟಿನಿ ರಿಟರ್ನ್ ಆಗಿರುತ್ತೆ ಆಲ್ರೆಡಿ. ಸೊ ಅಂಡ್ ವಿ ಕೆನಾಟ್ ಬ್ಲೇಮ್ ದ ಆಪೋಸಿಟ್ ಪರ್ಸನ್ ಅಂತ. ಬಟ್ ಅದನ್ನ ರಿಟರ್ನ್ ಆಗದಿದ್ರು ಕೆಲವೊಂದು ನಾನು ಈ ಊರಿಗೆ ಹಿಂಗ ಆಗ್ಬಿಟ್ಟೆ, ನನ್ಗೆ ಅವ್ರು ಹಂಗಾಗ್ಬಿಟ್ಟೆ. ಬಟ್ ಅದ ಎಕ್ಸ್ಪೆಕ್ಟೇಷನ್ ಇದೆಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ, ಅದು ಮೀನ್. ಹೌದು, ಕರೆಕ್ಟ್. ನಾನು ಇದೇ ಆಗ್ಬೇಕಂತಿಲ್ಲ,
ಹಂಗೆ ಹೋದೆ, ನಾನು ಅದಾಗಬೇಕಂದ್ರೆ ಅದಾಗಿಲ್ಲ, ಇದಾಯಿತು. ಸರಿ, ಅದನ್ನ ಐ ಶುಡ್ ಬಿ ಹ್ಯಾಪಿ ಇನ್ ದಟ್. ಓಕೆ, ಹೌದು, ಕರೆಕ್ಟ್. ನನಗಿಲ್ಲಿ ಇನ್ನೊಂದು ಆ್ಯಕ್ಚುಲಿ ಕೇಳೋಣ ಅಂತ ಅನ್ಕೊಂಡೆ. ಈ ಲವ್ ನೀವೇನು ಹೇಳಿದ್ರಿ, ಲವ್ ಇಸ್ ಕಾಮನ್ ಅಂತ ಹೇಳಿದ್ರಿ, ಇದು ಸರಿ ತಪ್ಪು ಅಂತ ಏನಾದ್ರು ಡಿವೈಡ್ ಆಗುತ್ತಾ ಅಥವಾ ಗ್ರೇ ಝೋನಲ್ಲಿ ಏನಾದರೂ ಆಗುತ್ತಾ ಅಂತ? ಗ್ರೇ ಝೋನಲ್ಲಿ ಆಗುತ್ತೆ. ಗ್ರೇ ಝೋನಲ್ಲಿ ಆಗುತ್ತಾ? ಓಕೆ, ತಾವು ಅದ್ವಿಕ್ ಅವರೇ? ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ ಮೇಡಮ್. ಏನಕ್ಕೆ ಅಂದ್ರೆ ಇವಾಗ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಇವಾಗ ಫಾರ್ ಎಕ್ಸಾಂಪಲ್ 3 ಜನ ಇರ್ತಾರೆ ಅಂದ್ರೆ ಏನ್ ಬಿ ಲವ್ ಮಾಡ್ತಾನೆ, ಸಿ ಒನ್ ಬಿ ಲವ್ ಮಾಡ್ತಾನೆ, ಬಟ್ ಇವನ್ ಯಾರನ್ನ ಲವ್ ಮಾಡ್ಬೇಕು ಅನ್ನೋದು ಇವನ್ ಕನ್ಫ್ಯೂಷನ್ ಅಲ್ಲೂ ಇರ್ತಾನೆ. ಸೊ ಇವಾಗ ಇವನನ್ನ ಲವ್ ಮಾಡಿದ್ರೆ ಇವಳಿಗೆ ಮೋಸ ಆದಂಗೆ. ನಮ್ಮನ್ನ ಒಬ್ರು ಪ್ರೀತಿಸ್ತಾ ಇರ್ತಾರೆ, ನಾವ್ ಇನ್ನೊಬ್ರನ್ನ ಪ್ರೀತಿಸ್ತಾ ಇರ್ತೀವಿ. ಇವಾಗ 3ರಲ್ಲೂ ಅದು ಪ್ರೀತಿ ಕಾಮನ್ ಆಗಿ ಇದ್ದೇ ಇರುತ್ತೆ. ಯಾರಿಗ್ ಮಾಡಿದ್ರು ಒಂದ್ ಕಡೆ ಬೇಜಾರಂತೂ ಇದ್ದೇ ಇರುತ್ತೆ. ಸೊ ಆ ಬೇಜಾರನ್ನ ಕಳ್ಕೊಂಡು ಆ 3 ಜನನು ಒಂದೇ ರಿಲೇಶನ್ಶಿಪ್ ಆಗಿ ಉಳಿಸ್ಕೊಂತೀವ, ವಾಟ್ ಎವರ್ ರಿಲೇಶನ್ಶಿಪ್ ಇಟ್ ಮೇ ಬಿ, ಫ್ರೆಂಡ್ಶಿಪ್ ಆರ್ ಲವ್, ಅದನ್ನ ಉಳಿಸ್ಕೊಂತೀವ ಇಲ್ಲ ಅನ್ನೋದು ಈ ಪ್ರೇಮಿ. ಹೌದು. ಓಕೆ, ನಾನು ಆಕ್ಚುಲಿ ಏನಂದ್ರೆ ಆವಾಗೆಲ್ಲ ಸಿನಿಮಾಗಳು ನೋಡ್ತಿದ್ರೆ ನಮ್ಮ ರವಿಚಂದ್ರನ್ ಅವ್ರ ಸಿನಿಮಾಗಳು ಹೆಚ್ಚಾಗಿ ಈ ಇಬ್ರು ಹೀರೋಯಿನ್ಸ್ಗಳು ಈ ರೀತಿ ನಮ್ಗೆ ಇವಾಗೆಲ್ಲ ಆಬ್ವಿಯಸ್ಲಿ ಆ ಕಾನ್ಸೆಪ್ಟೇ ಇಲ್ಲ, ಅಂದ್ರೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಇವಾಗ ಇಲ್ಲಿ ನೋಡಿದ್ರೆ ನೀವು ಕೃಷ್ಣನ್ ತರ ಇಲ್ಲೊಂದು ಹೀರೋಯಿನ್, ಆಮೇಲೆ ಅಲ್ಲ ಕೊನೆಯಲ್ಲಿ ಒಂದು ಸೀನ್ ಅಂತ ಇಬ್ರಿಗೂ ತಾಳಿ ಯಾರ ಕಟ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ನಿಜವಾಗ್ಲೂ ಏನಂದ್ರೆ ನನಗೆ ತಾಳಿ ಹೆಂಗ್ ಕಟ್ಸಿದಾರೆ ಸರ್, ಕಣ್ ಮುಚ್ಕೊಂಡ್ ತಾಳಿ ಕಟ್ಸಿದಾರೆ, ನಾನು ನೋಡ್ಬಾರ್ದು ಯಾರಂಗ್ ಕಟ್ತಾ ಇದೀನಿ ಅಂತ. ಸೊ ಆ ತರ ಪ್ಲಾನ್ ಮಾಡಿದಾರೆ. ಈ ಸೀನ್ ನೀವು ರಿವೀಲ್ ಮಾಡಿದ್ರೆ ಆಕ್ಚುಲಿ ಟ್ರೇಲರ್ ನಲ್ಲಿ ಇದನ್ನ ಮಾಡಿದೀವಿ. ಯಾರಿಗೆ ಕಟ್ತೀವಿ ಅನ್ನೋದೇ ಮೇನ್. ಅದಕ್ಕೆ ಇದು ಓಪನ್ ಆಗಿ ನಾವು ಟ್ರೈಲರ್ ಅಲ್ಲಿ ಇಟ್ಟಿರೋದು. ಇದು ಗೊತ್ತಾಗ್ಲಿ, ಅದನ್ನ ಜನ ನೋಡ್ಲಿ, ಬಂದು ಯಾರಿಗೆ ಕಟ್ತೀವಿ ಅನ್ನೋದೇ ಇವಾಗ ಕ್ವಶನ್ ಇರೋದು. ಹೌದು, ಕಟ್ಟಪ್ಪ ಬಾಹುಬಲಿನ ಕೊಂದ, ಏನಕ್ಕೆ ಕೊಂದಿರೋದನ್ನ ತೋರಿಸಿದಾರೆ, ಏನಕ್ಕೆ ಕೊಂದ ಅನ್ನೋದು ಸೆಕೆಂಡ್ ಪಾರ್ಟ್. ಸೊ 3ನೇ ತಾರೀಕು ನಮಗೆ ಗೊತ್ತಾಗತ್ತೆ ಯಾರಿಗೆ ತಾಳಿ ಕಟ್ತೀನಿ ಅಂತ. ಹೌದೌದು. ಆಮೇಲೆ ಇಲ್ಲಿ ಒಂದು ಹೀರೋಯಿನ್ ನೀವು ಕಮಿಟೆಡ್ ಅಂತ ನೀವು ಆಕ್ಚುಲಿ ನಮಗ್ ತೋರಿಸಿದೀರಾ, ಒಂದು ಹೀರೋಯಿನ್. ಸೊ ಈ ಲವ್ ಏನಾದ್ರು ಎಥಿಕಲ್ ಕಾನ್ಫ್ಲಿಕ್ಟ್ ಹೇಗೆ ಅಂತ ನೋಡಿ, ಅದೇ ಹೇಳ್ತಾ ಇರೋದು. ಇವಾಗ ಲವ್ ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಆ ಮನ್ಸು ಇದೆಯಲ್ಲ, ಇವಾಗ ನೀವು ಜೆನ್ಸಿ ಕಿಡ್ಸ್ಗೆ ಕೇಳಿದ್ರಲ್ಲ, ಅದೇ ಅದನ್ನು ಒಂದು ಪ್ಲಾಟ್ ಮಾಡಿದೀನಿ. ಅದು ಇವಾಗ ಅಟ್ ಪ್ರೆಸೆಂಟ್ ನಡೀತಾ ಇದೆ. ಇವಾಗ ಮದುವೆ ಆದ್ಮೇಲೂ ಒಂದು ಲವ್ ಇರುತ್ತೆ, ಮದುವೆ ಬಿಫೋರ್ ಒಂದು ಲವ್ ಇರುತ್ತೆ. ಅದು ಇವಾಗ ಜೆನ್ಸಿ ಕಿಡ್ಸ್ ಹಂಗೆ ಮದುವೆನೇ ಬೇಡ, ಲಿವಿಂಗ್ ಟುಗೆದರ್ ಅದು ಇದೆ. ಎಷ್ಟೋ ವರ್ಷದಿಂದ ಹಂಗೆ ನಡ್ಕೊಂಡು ಬರ್ತಾ ಇದೆ. ಓಕೆ, ಆಮೇಲೆ ಆಸ್ಟ್ರಾಲಜಿಕಲ್ ಎಲಿಮೆಂಟ್ಸ್ ನ ನೀವು ಇಟ್ಟಿರುವಂತದ್ದು ಇಲ್ಲಿ ಪ್ಲೇಸ್ಮೆಂಟ್, ಅಂದ್ರೆ ಈ ಸ್ಟೋರಿ ಬಂದು ಡೆಸ್ಟಿನಿನ ಫಾಲೋ ಮಾಡುತ್ತಾ ಅಥವಾ ಡಿಸಿಷನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತಾ? ಇವಾಗ ಏನಾಗುತ್ತೆ, ಅಸ್ಟ್ರಾಲಜಿ ಅಂದ ತಕ್ಷಣ ಇವಾಗ ಎಕ್ಸಾಂಪಲ್ ಅಂದ್ರೆ ಒಂದು ಹೋಟ್ಲ್ ಹೋಗ್ತೀವಿ ಅನ್ಕೊಳ್ಳಿ. ಇವಾಗ ನನಗೆ ಈ ಹೋಟ್ಲಲ್ಲಿ ದೋಸೆ ಇಷ್ಟ, ಇನ್ನೊಂದು ಬರ್ತಾರೆ ನನಗೆ ಈ ಹೋಟ್ಲಿಗೆ ಇಡ್ಲಿ ಇಷ್ಟ ಅಂತ ಹೇಳ್ತಾರೆ, ಇನ್ನೊಬ್ರು ಇದೆರಡು ಇಷ್ಟ ಅಲ್ಲ ನನಗೆ ಇದು ಅವನ ಸರಿ ಆ ಹೋಟ್ಲ್ ಹೋಗ್ತೀನಿ. ಅದೇ ಥರ ಇವಾಗ ಅಸ್ಟ್ರಾಲಜಿ ಹೆಂಗಂದ್ರೆ ಒಬ್ರು ಓಕೆ ನಾವು ಅಸ್ಟ್ರಾಲಜಿ ನಂಬಿದ್ರೆ ಅದು ಪಕ್ಕ ಇರುತ್ತೆ, ಅದು ನಂಬಿಕೆ ಇರುತ್ತೆ. ಇದು ಮಾಡಿದ್ರೆ ಅದಕ್ಕೆ ಆಗಿದೆ ನೋಡಿ, ಇದೆಲ್ಲ ಅಸ್ಟ್ರಾಲಜಿ ಅಂತ ಹೇಳ್ತೀವಿ, ಇದೆಲ್ಲ ಅಸ್ಟ್ರಾಲಜಿ. ಓಕೆ, ನಂಗೆ ನಂಬಿಕೆ ಇದೆ, ಆಯ್ತು. ಇದನ್ನೇ ಇವರು ಇನ್ನೊಬ್ರು ಹಾಕಿಲ್ಲ ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ, ಅದಕ್ಕಂತ ಇದು ಹೋಗಲ್ಲ. ಅಸ್ಟ್ರಾಲಜಿ ಇಟ್ ವಿಲ್ ನಾಟ್ ಡೈ, ಅದು ಯಾವಾಗ ಹುಟ್ಟಿದ್ದು, ಅದು ಎಲ್ಲಾ ರೀಜನಲ್ಗೆ ಬೇರೆ ಬೇರೆ ಚೇಂಜ್ ಆಗುತ್ತೆ ಅಷ್ಟೇ. ಅವ್ರು ನಂಬೋದಿರ ಅಂದ್ರೆ ಅಸ್ಟ್ರಾಲಜಿ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಅದೇ ತರ ಇವಾಗ ದೇವ್ರು ಇದ್ದಾರೆ ಅಂತ ಕೆಲವರು ಹೇಳ್ತಾರೆ, ದೇವ್ರು ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಎಲ್ಲ ರಿಲಿಜನ್ ಅಲ್ಲ ಹೆಂಗ್ ಹೇಳ್ತೀರಾ? ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಇದೆ ಅಂತ ಹೆಂಗ್ ಹೇಳ್ತೀರಾ? ನನ್ಗೆ ನಂಬಿಕೆ ಇದೆ, ಅದಿದೆ, ನನ್ಗೆ ನಂಬಿಕೆ ಇಲ್ಲ, ಅದಿಲ್ಲ, ಅಷ್ಟೇ. ಇಟ್ ಕ್ಯಾನ್ ಬಿ ಫೆಲ್ಟ್, ಇಟ್ ಕ್ಯಾನ್ ನಾಟ್ ಬಿ ಸೀನ್ ಅಷ್ಟೇ. ಓಕೆ, ಅದ್ವಿಕ್ ಅವ್ರೆ, ಈಗ ನನ್ನ ಪ್ರಶ್ನೆ ಇಲ್ಲಿ ಇವ್ರು ಹೇಳ್ತಿದ್ರು ಅಸ್ಟ್ರಾಲಜಿ ಬಗ್ಗೆ ನಾನು ಕೇಳ್ತಿದ್ದೆ. ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಬಂದು ಈ ಸ್ಟೋರಿಗೆ ಅಂದ್ರೆ ಈ ಕತೆಗೆ ಗೈಡ್ ಆಗುತ್ತಾ ಅಥವಾ ಫಾರ್ ಎಕ್ಸಾಂಪಲ್ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತಾ? ಈ ಒಂದು ಪೋರ್ಷನ್ ಸ್ಟಾರ್ಟಿಂಗ್ ಅಲ್ಲಿ ಗೈಡ್ ಆಗಿ ಆಮೇಲೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಕೊನೆಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಹೌದು. ಓಕೆ, ವಂಡರ್ಫುಲ್. ಆಮೇಲೆ ಪ್ರತಿಯೊಂದು ಸಿನಿಮಾಗೂ ಕೂಡ ಡೈರೆಕ್ಟರ್ಸ್ ವಿಷನ್ ವರ್ಸಸ್ ಆಕ್ಟರ್ ಇಂಟರ್ಪ್ರಿಟೇಷನ್ ಅಂತ ಇರುತ್ತೆ. ಅಂದ್ರೆ ಅದು ಸಿಂಕ್ ಆಗಬೇಕು, ಅವಾಗಲೇ ನಮ್ಗೆ ಕ್ಯಾಮ್ರಾ ಮುಂದೆ ನಾವೇನ್ ನೋಡ್ತೀವಿ ಅದು ನಮ್ಗೆ ಎಕ್ಸಾಕ್ಟ್ ಆಗಿ ಕಾಣಿಸುವಂಥದ್ದು. ಸೊ ಇಲ್ಲಿ ನೀವು ಯಾವ ರೀತಿ ಕೋಆರ್ಡಿನೇಟ್ ಮಾಡ್ಕೊಂಡ್ರಿ ಅವ್ರ ವಿಷನ್ ಮತ್ತೆ ನಿಮ್ದು ಇಂಟರ್ಪ್ರಿಟೇಷನ್? ಸೊ ಅವ್ರ ವರ್ಕ್ಶಾಪಲ್ಲಿ ಅವ್ರ ವಿಷನ್ ಏನು ಅಂತ ಕ್ಲಿಯರ್ ಮಾಡಿಬಿಟ್ಟಿದ್ರು ನನಗೆ. ಸೊ ಇದು ಹಿಂಗೆ ಬರಬೇಕು. ಆಲ್ಮೋಸ್ಟ್ ನಂದು ಸಿನಿಮಾದೊಳಗೆ ಒಂದು 70 to 80% ನನ್ನ ಸಿನಿಮಾನ ಹೊತ್ಕೊಂಡು ಹೋಗಬೇಕು. ಸೊ ಅವ್ರು ಅದು ನನ್ನ ಮುಂಚೆನೇ ಕೂರಿಸ್ಕೊಂಡು ಈ ಜವಾಬ್ದಾರಿ ಪೂರ್ತಿ ನಿಮ್ಮಲ್ಲೇ ಇದೆ ಅದ್ವಿಕ್, ನೀವು ಅದನ್ನು ಎಷ್ಟರ ಮಟ್ಟಿಗೆ ತೊಗೊಂಡೋಗ್ತೀರ ಅನ್ನೋದೇ ಇವಾಗ ನಾವು ನೋಡಬೇಕಾಗಿರೋದು. ಸೊ ಅದನ್ನೆಲ್ಲ ಮುಂಚೆನೇ ಹೇಳಿದಾಗ ನಮಗೂ ಅದೊಂದು ಓನ್ ಪ್ರಿಪರೇಷನ್ಸ್ ಇರುತ್ತೆ ಮನೇಲಿ, ಹಿಂಗೆ ಮಾಡಬೇಕು ಇದು. ಅವಾಗ ವರ್ಕ್ಶಾಪಲ್ಲಿ ಅವ್ರು ಆಲ್ಮೋಸ್ಟ್ ಎಲ್ಲ ರಿವೀಲ್ ಮಾಡಿಕೊಟ್ಟಿದ್ರು ನನಗೆ, ಹಿಂಗೆ ನೀವು ಮಾಡಿದ್ರೆ ಅದು ಇಂಪ್ಯಾಕ್ಟ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ
ಸ್ಕ್ರೀನಲ್ಲಿ ಅಂತ. ಸೊ ಹಂಗಾಗ್ಬಿಟ್ಟು ಆ ಮಟ್ಟದಲ್ಲಿ ನನಗೇನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಸೊ ಎಲ್ಲಾರ ನಾನು ಎಡೋದಲ್ಲಿ ಅವ್ರು ಅಲ್ಲಿ ಕರೆಕ್ಟ್ ಮಾಡೋಕ್ಕೆ ಅಲ್ಲಿ ಮಾಡ್ತಾ ಇದ್ರು. ಸೊ ಅದು ಬಿಟ್ರೆ ಇನ್ನೇನು ನನಗೆ ಆ ಲೆವೆಲಿಗೆ ಏನು ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡಿಲ್ಲ. ಶೋಭಿತಾ ಅವರೇ ನಿಮ್ದು? ನಮ್ದಂದ್ರೆ ಈಗ ಡೈರೆಕ್ಟರ್ ಹೊಸಬ್ರು ಅನ್ನೋ ಫೀಲ್ ಇಲ್ಲ. ಇವ್ರು 8 ವರ್ಷದಿಂದ ಗೊತ್ತು, 8 ವರ್ಷ ಫ್ರೆಂಡ್ಶಿಪ್. ಆಕ್ಚುಲಿ ಅವರು ಎಲ್ಲ ಪ್ರಾಜೆಕ್ಟ್ ಅಲ್ಲಿ ನಾನು ಇದ್ದೇ ಇರ್ತೀನಿ. ಅವ್ರು ಆಲ್ಬಮ್ ಸಾಂಗ್ ಮಾಡಿದ್ರು ಪ್ರತಿಯೊಂದ್ರಲ್ಲಿ ನಾನು ಇದ್ದೇ ಇರ್ತೀನಿ. ಸೊ ನನ್ಗೇನು ಅನ್ನಿಸ್ಲಿಲ್ಲ. ಅವ್ರಿಗೇನು ಗೈಡ್ ಮಾಡಿದ್ರು ಅದೇ ತರ ನಾನು ಆಕ್ಟ್ ಮಾಡಿದ್ದೀನಿ. ಆಮೇಲೆ ಅದ್ವಿಕ್ ಅವರು ಕೂಡ ಹಾಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಅದು ಚೆನ್ನಾಗಿ ಆಕ್ಟ್ ಮಾಡೋಕ್ಕಾಯ್ತು. ರ್ಯಾಪೋ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವರು ಆ ಸ್ಪೇಸ್ ಕೊಟ್ಟಿರೋದಕ್ಕೆ ನಾವು ಆ ಸ್ಪೇಸ್ ತಗೊಳಕ್ ಸಾಧ್ಯ ಆಗುತ್ತೆ. ಇವಾಗ ಇನ್ನೊಬ್ರು ಕೊಡ್ಲಿಲ್ಲ ಅಂದ್ರೆ ಒಂದ್ ಹೆಣ್ಣು ಸ್ಪೇಸ್ ಕೊಡ್ಲಿಲ್ಲ ಅಂದ್ರೆ ಒಬ್ಬ ಗಂಡಸು ತಗೊಳಕ್ ಆಗೋದಿಲ್ಲ. ಸೊ ಹಂಗಾಗ್ಬಿಟ್ಟು ಆ ಕ್ರೆಡಿಟ್ ಅವ್ರಿಗೂ ಬರುತ್ತೆ. ಮತ್ತೆ ಇವಾಗ ಬೈ ಚಾನ್ಸ್ ಏನಾದ್ರು ಆಕ್ಟರ್ ವಿಷನ್ ಅಥವಾ ಡೈರೆಕ್ಟರ್ಸ್ ವಿಷನ್ ಮತ್ತೆ ಆಕ್ಟರ್ ಇಂಟರ್ಪ್ರಿಟೇಷನ್ ಮಿಸ್ ಮ್ಯಾಚ್ ಏನಾದ್ರು ಆದ್ರೆ ಅದನ್ನ ಹಾಗೆ ಅಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ ಯಾವ್ದಾದ್ರು ಒಂದು ಮ್ಯೂಸಿಕಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಮ್ಯೂಸಿಕಲ್ಲಿ ಮಾಡ್ಬಿಡ್ತೀರಾ? ಓಕೆ. ಆಮೇಲೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ಸರ್ ನೀವು ನೋಡಿರ್ಬೋದು ನಮ್ಮ ಕನ್ನಡ ಸಿನಿಮಾಗಳು ಕಾಂಟೆಂಟ್ ಡ್ರೈವನ್ ಅದೇ ಅಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಸಾಕ್ತಾ ಇದೆ. ನಿಮ್ಮ ಸಿನಿಮಾ ಈ ಒಂದು ಆಸ್ಪೆಕ್ಟ್ ಅಲ್ಲಿ ಯಾವ ರೀತಿ ಸ್ಟ್ಯಾಂಡ್ ಔಟ್ ಆಗುತ್ತೆ? ಮೇಡಮ್ ಅದೇ ಹೇಳ್ದಂಗೆ ಅವಾಗ ಹೇಳ್ದಂಗೆ ಒಬ್ಬರದು ಒಂದೊಂದು ಟೇಸ್ಟು. ಆ ಟೇಸ್ಟ್ಗೆ ನಾವು ಒಂದು ಕಾಮನ್ ಟೇಸ್ಟ್ ಅಂದ್ರೆ ವಾಟರ್. ಎಲ್ಲರಿಗೂ ವಾಟರ್ ಕೊಡ್ಲೇಬೇಕು, ಏನೇ ತಿಂದ್ರು ವಾಟರ್ ಕೊಡ್ಲೇಬೇಕು. ಅದನ್ನ ಅದು ಕಾಮನ್ನು ಇಟ್ಟಿದ್ವಿ, ಸ್ವಲ್ಪ ಬೇರೆ ವಿಭಿನ್ನವಾದ ಕಥೆನೂ ಇಟ್ಟಿದ್ವಿ. ನಿಮ್ಮ ಒಂದು ಆಕ್ಚುಲಿ ವಿಜುವಲ್ಸ್ ಗಳಲ್ಲಿ ನೋಡ್ತಿದ್ದೆ, ಕೆಲವೊಂದು ಕಡೆ ಅಲೋನ್ ಆಗಿರ್ತೀರಾ ನೀವು ಟ್ರೈಲರ್ ನಲ್ಲಿ. ಈ ಲೋನ್ಲಿನೆಸ್ ಏನಾದ್ರು ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಥೀಮ್ ಆಗಿ ಏನಾದ್ರು ಡಿಸೈನ್ ಮಾಡಿದ್ದೀರಾ ಹೇಗೆ ಅಂತ? ಲೋನ್ಲಿನೆಸ್ ಒಂದು ಸಾಂಗ್ ಇದೆ ಅಲ್ಲ ಮೇಡಮ್, ಫಸ್ಟ್ ಸಾಂಗ್ ಬಿಟ್ಟಿರೋದೇ ಅದೇ ನಾವು ಕಾರಣ. ಸೊ ಆ ಲೋನ್ಲಿನೆಸ್ಸು ಕಾಡ್ತಾ ಇರತ್ತೆ ಅವನಿಗೆ. ಏನಕ್ಕೆ ಕಾಡ್ತಾ ಇರತ್ತೆ ಅನ್ನೋದು ಸಿನಿಮಾದೊಳಗೆ ಒಂದು ಬಿಗ್ ರಿವೀಲ್ ಆಗುತ್ತೆ. ಓಕೆ, ಸರಿ ಸರಿ. ಮತ್ತೆ ಇನ್ನೊಂದೇನಂದ್ರೆ ಕೆಲವೊಂದು ಕಡೆ ಸರ್ ಇವಾಗ ನೀವು ಎಸ್ಪೆಷಲಿ ಎಮೋಷನ್ಸ್ಗಳನ್ನ ನೀವು ಕನ್ವೆ ಮಾಡಬೇಕು ಅಂದ್ರೆ ಆಡಿಯನ್ಸ್ಗೆ ಸೌಂಡ್ ಇರೋದಿಲ್ಲ. ಹೌದು. ನೀವು ಶೂಟ್ ಮಾಡಬೇಕಾದ್ರೆ ಅಂತ ಟೈಮಲ್ಲಿ ಎಮೋಷನ್ನ ಯಾವ ರೀತಿ ಕನ್ವೆ ಮಾಡ್ತೀರಾ? ಸೊ ಅದನ್ನ ನೆನ್ಸ್ಕೋಬೇಕು ಮನಸ್ಸಲ್ಲಿ, ಈ ಥರ ಆಗಿದೆ, ಈ ಥರ ನಾವು ಫೇಟ್ ಮಾಡಿದ್ದೀವಿ ಅಂತ. ಸೊ ಆ ಥರದ್ರಲ್ಲೇ ಆದಷ್ಟು ಟ್ರೈ ಮಾಡಿದ್ದೀವಿ. ದಟ್ ಇಸ್ ವೆರಿ ಚಾಲೆಂಜಿಂಗ್ ಆಕ್ಚುಲಿ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್, ತುಂಬಾ ಚಾಲೆಂಜಿಂಗ್. ಈ ನಾನು ಅದೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಸರಿಗೆ ಹೇಳ್ತಾ ಇದ್ದೆ, ಸರ್ ನಂಗೆ ಯಾಕೋ ಭಯ ಆಗ್ತಾ ಇದೆ, ಇದು ಸ್ವಲ್ಪ ಫ್ಲಾಟ್ ಅನ್ಸುತ್ತೆ ಅಂತ. ಇಲ್ಲ ಅದ್ವಿಕ್ ಅವರೇ, ನೀವು ಮಾಡಿ, ಇದು ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಯಾಕಂದ್ರೆ ಎಲ್ಲರೂ ಮಾಡುವಂಥದ್ದು ಬೇರೆ ಆಗುತ್ತೆ. ನೀವು ನ್ಯೂ ಕಮರ್ ಆಗ್ಬಿಟ್ಟು ಈ ಥರ ಪಾತ್ರಗಳು ನೀವು ಮಾಡಿದಾಗ ನಿಮಗೆ ಫ್ಯೂಚರಲ್ಲಿ ಒಂದು ಮೈಲೇಜ್ ಸಿಗುತ್ತೆ. ಸೊ ನಿಮಗೂ ಒಂದು ಆ್ಯಕ್ಟಿಂಗ್ ವೈಸಲ್ಲಿ ನೀವು ಇಂಪ್ರೂವ್ಮೆಂಟು ಕಾಣ್ಕೋಬೋದು ಅಂತೆಲ್ಲ ಅವ್ರು ಹೇಳಿದರು. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಆ ಭಯದಿಂದ ಓಕೆ ಮಾಡೋಣ, ಇವಾಗ ಹೇಳ್ತಾ ಇದ್ದಾರೆ ಹೆಂಗಿದ್ರು ಹೀರೋ ಆಗ್ಬೇಕನ್ನೋ ಆಸೆ ಇದೆ. ಇವಾಗ ನಾನು ಇಲ್ಲ ಬೇರೆ ಮಾಡ್ತೀನಿ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಇವಾಗ ಕತೆಗೆ ಪೂರ್ವಕವಾಗಿರೋದೇ ಇದೇ ಕ್ಯಾರೆಕ್ಟ್ರು. ಸೊ ನಾನೇನು ಮಾಡಿದ್ ಸರಿ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಟ್ರೈ ಮಾಡೋಣ ಅಂತೇಳಿ ಮನೇಲಿ ಒಂದು ಸ್ವಲ್ಪ ಇವ್ರೊಂದು ಸ್ವಲ್ಪ ಹೇಳ್ಕೊಡ್ತಾ ಇದ್ರು. ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ದೆ, ನಮ್ಮ ಅಮ್ಮ ಒಂದು ಸ್ವಲ್ಪ ಗೈಡ್ ಮಾಡ್ತಾ ಇದ್ರು. ಸೊ ಎಲ್ಲದೂ ಬಂದ್ಬಿಟ್ಟು ಫೈನಲ್ ಆಗಿ ಪ್ರೇಮಿಯಾಗಿ ನಿಂತಿದೆ. ಓಕೆ. ನೀವೇನಾದ್ರು ಟ್ರೈನಿಂಗ್ ತಗೊಂಡು ಬಂದಿದ್ದೀರಾ ಹೇಗೆ ಅಂತ? ಅಂದ್ರೆ ನಾನು ಚಿಕ್ಕ ವಯಸ್ಸಿನೂ ಪಾತ್ರಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ. ಸಣ್ಣ ಪುಟ್ಟ ಪಾತ್ರಗಳಾಗ್ಲಿ, ವಿಶ್ವಾಮಿತ್ರ, ಶಿವತಾಂಡವ ಈ ಥರ ಎಲ್ಲ ಮಾಡ್ತಾ ಇದ್ದೆ ನಾನು ಸತ್ಯ ಹರಿಶ್ಚಂದ್ರ ನಾಟಕದ್ದು ಮಾಡಿದ್ದೀನಿ. ಸೊ ಹಂಗಾಗ್ಬಿಟ್ಟು ಇವಾಗ ಬಸವ ಚಾನಲ್ಸಲ್ಲಿ, ಆಮೇಲೆ ಶ್ರೀ ಹಾಸನಮ್ಮ ಮೈಮೆ ಸಿನಿಮಾದವ್ರು ಈ ಥರ ಎಲ್ಲ ಪಾತ್ರಗಳು ಮಾಡ್ತಾ ಇರ್ಬೇಕಾದ್ರೆ ನನಗೆ ಸೈಲೆಂಟ್ ಪಾತ್ರ ನನಗೆ ಸ್ವಲ್ಪ ಸೂಟ್ ಆಗ್ತಾ ಇತ್ತು. ಬಟ್ ಅದು ನನಗೆ ಗೊತ್ತಿರಲಿಲ್ಲ. ನನಗೇನಿದ್ರು ಸ್ವಲ್ಪ ವೈಲೆಂಟಾಗಿ ಹೋಗೋಣ ಹಂಗೆ ಹಿಂಗೆ ಅಂತ ಇದ್ದೇ ಇರೋದಲ್ಲ, ಆ ಥರ ಆಸೆ ಇತ್ತು. ಬಟ್ ಸೈಲೆಂಟಾಗಿ ನನಗೆ ಇವರು ರೆಕಗ್ನೈಸ್ ಮಾಡಿಬಿಟ್ಟು, ಇಲ್ಲ ನಿಮಗೆ ಸೈಲೆಂಟಾಗಿ ಚೆನ್ನಾಗಿ ಸೂಟ್ ಆಗುತ್ತೆ, ನೀವು ಒಂದು ಸ್ವಲ್ಪ ಟ್ರೈ ಮಾಡಿ, ಇದನ್ನು ನಿಮಗೆ ಗೊತ್ತಾಗುತ್ತೆ ಅಂತ. ಆಮೇಲೆ ಫೈನಲಿ ಆ ಪಾತ್ರನ ನಾನು ತುಂಬ ಇಷ್ಟಪಟ್ಟೆ. ಹೌದು, ಬಿಕಾಸ್ ನಿಮ್ ಫೇಸ್ಗೂ ಕೂಡ ಅಂದ್ರೆ ಒಂಥರ ಸಾಫ್ಟ್ ಟೋನ್ ಅಲ್ಲಿ ಇದೆ ಅಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದಂಗೆ ಕಮರ್ಷಿಯಲ್ ಸಿನಿಮಾಗಳು ಅಂದ್ರೆ ಜನ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಇದು ಕ್ಯಾರೆಕ್ಟರ್ ಮೇಲೆ ನಿಂತ್ಕೊಳ್ಳೋ ಸಿನಿಮಾ. ಹಂಗಾಗ್ಬಿಟ್ಟು ಆ ಪಾತ್ರ ತುಂಬಾ ಚೆನ್ನಾಗಿದೆ. ಸುಮಾರು ಜನಕ್ಕೆ ಈ ತರ ಪಾತ್ರ ಸಿಗಲ್ಲ. ನಂಗೆ ಸಿಕ್ಕಿದೆ ಮೊದಲನೇ ಸಿನಿಮಾ ಅಂದ್ರೆ ಅದನ್ನ ಐ ಆಮ್ ಬ್ಲೆಸ್ಡ್. ಹೌದೌದು. ಏನಕ್ಕಂದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕಡೆ ಸಾಫ್ಟ್ ಲೈಟಿಂಗ್ ಸೀನ್ಸ್, ಹಾಗೇನೆ ಡಾರ್ಕ್ ಟೋನ್ ಸೀನ್ಸ್, ಈ ಎರಡೂ ಕೂಡ ಕ್ರಿಯೇಟ್ ಮಾಡುತ್ತೆ. ಈ ಎರಡೂ ಕೂಡ ಆಕ್ಚುಲಿ ಮಿಕ್ಸ್ ಆಗಿದೆ. ಸೊ ಅದಕ್ಕೆ ಅಂದ್ರೆ ಇದು ಏನಾದ್ರೂ ಎಮೋಷನಲ್ ಸ್ಟೆಬಿಲಿಟಿ ರಿಫ್ಲೆಕ್ಟ್ ಮಾಡುತ್ತಾ? ಇಲ್ಲ ಮೇಡಮ್, ನಾವು ಯೂಶಲಿ ಒಂದು ಕ್ಯಾರೆಕ್ಟರ್ ಒಂದು ಸೀನ್ ಯೋಚನೆ ಮಾಡುವಾಗಲೇ ಈ ಸೀನು ಈ ತರ ಇದ್ರೆ, ಇವಾಗ ಒಂದು ಪ್ಯಾಥೋ ಸೀನ್ ಇದ್ರೆ ಇದನ್ನ ಬೇರೆ ಸೀನಿಯರ್ಸ್ ಹೆಂಗ್ ಲೈಟಿಂಗ್ಸ್ ಮಾಡಿರ್ತಾರೆ ಅದೆಲ್ಲ ಯೋಚನೆ ಮಾಡ್ಬಿಟ್ಟು ನಾವು ಈ ಥರ ಮಾಡ್ಬೋದು ಅಂತ ಕೆಲವೊಂದು ಕಡೆ ಒಂದು ಬ್ಲೂ ಲೈಟ್ಸ್ನ ಇದು ಮಾಡಿ ನಮ್ಮ ಕ್ಯಾಮ್ರಾಮನ್ ಗೌತಮ್ ಅವರು ಅದನ್ನ ಈ ಥರ ಮಾಡೋಣ ಸರ್ ಡಿಸೈನ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ಓವರಾಲ್ ಏನಿದೆ ಸರ್ ಟೋನು ಸಿನಿಮಾ ಕಲರ್ ಪ್ಯಾಲೆಟ್? ಸೊ ಕಲರ್ ಪ್ಯಾಲೆಟ್ ವಿಲ್ ಬಿ ಲೈಕ್ ಒಂದು ಸೆಮಿ ಈಸ್ಟ್ಮನ್ ಕಲರ್ ಥರ ಮಾಡಿದ್ವಿ. ಓಕೆ, ಶೇಡ್ಸ್ ಎಲ್ಲನೂ ಮಾಡಿದ್ದೆ. ವಂಡರ್ಫುಲ್.
ಮತ್ತೆ ಇನ್ನೊಂದೇನಂತಂದ್ರೆ ಇವಾಗ ನೀವು ಹೇಳಿದ್ರಿ ನಿಮ್ದೇ ಹೋಮ್ ಪ್ರೊಡಕ್ಷನ್, ಜವಾಬ್ದಾರಿ ಆಬ್ವಿಯಸ್ಲಿ ಜಾಸ್ತಿ ತುಂಬಾ ಇರುತ್ತೆ, ಚಾಲೆಂಜಿಂಗ್. ಬಿಕಾಸ್ ಇವಾಗಿನ ಕಾಲದಲ್ಲಿ ಎಸ್ಪೆಷಲಿ ನಾವು ನೋಡೋದಾದ್ರೆ ಸಿನಿಮಾ ಮಾಡೋದಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಈಸಿ ಅಂತೂ ಅಲ್ಲ, ಅದನ್ನ ರಿಲೀಸ್ ತನಕ ತರೋದಂದ್ರೆ ಇಟ್ ಇಸ್ ವೆರಿ ಚಾಲೆಂಜಿಂಗ್. ನೀವು ರಿಲೀಸ್ ಅಂತ ತಂದಿದ್ದೀರಾ, ಎಮೋಷನಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಜರ್ನಿ ಬಗ್ಗೆ? ಎಷ್ಟು ಅಂದ್ರೆ ಎಮೋಷನಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಇವಾಗ ದುಡ್ಡು ಹೊಂದಿಸ್ಬೇಕು, ಅದನ್ನ ನಾವು ಕರೆಕ್ಟ್ ಇದರಲ್ಲಿ ನಾವು ಇದು ಮಾಡಬೇಕು, ಆಮೇಲೆ ಆ್ಯಕ್ಟಿಂಗು ಮಾಡಬೇಕು ಆ್ಯಸ್ ಎ ಲೀಡ್ ಆಗಿ. ಸೊ ಅಲ್ಲಿ ಪ್ರೊಡಕ್ಷನ್ ಇದನ್ನು ವ್ಯಾಲ್ಯೂಸ್ನ ನಾನು ತೊಗೊಂಬರ್ಬೇಕು, ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಸುಮಾರು ನಾನು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಇತ್ತು, ಆಮೇಲೆ ನಂದು ವರ್ಕ್ ಇದೆ, ಸೊ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡಿ ಸ್ವಲ್ಪ ಎಮೋಷ್ನಲಿ ಚಾಲೆಂಜಿಂಗ್ ಆಗೇ ಇತ್ತು. ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರಾಡಕ್ಟು ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಹೇಳೋ ಪ್ರಕಾರ ನಾವು ಟ್ರೈಲರ್ ನೋಡಿದಾಗ ಆಕ್ಚುಲಿ ನಮ್ಗೆ ಅನ್ನಿಸ್ತು ನಮ್ಗೆ, ಬಿಕಾಸ್ ಏನಕ್ಕಂದ್ರೆ ಪರಿಶ್ರಮ ಏನಿದೆ ನಮ್ಗೆ ಅದು ಕಾಣುತ್ತೆ. ಅಂಡ್ ನಾವು ಶ್ರಮ ಪಟ್ರೆ ಪ್ರಾಬಬ್ಲಿ ನಮ್ಗೆ ಅಂದ್ರೆ ದೇವರ ಕೈ ಬಿಡೋದಿಲ್ಲ ಅಂತ ಹೇಳ್ತಾರಲ್ವಾ. ಇಲ್ಲ, ಏನಂದ್ರೆ ಇಲ್ಲಿ ಒಳ್ಳೆ ಟೀಮ್ ಇದೆ ಮೇಡಮ್, ಪ್ರದೀಪ್ ಸರ್ದು ಒಳ್ಳೆ ಟೀಮ್ ಇದೆ. ಅವರಾಗ್ಲಿ ಅವ್ರ ಟೀಮ್ ಆಗಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಆಮೇಲೆ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಸಸೂತ್ರವಾಗಿ ಚೆನ್ನಾಗಿ ಬಂದಿದೆ. ವಂಡರ್ಫುಲ್ ಸರ್. ಆಮೇಲೆ ಮ್ಯೂಸಿಕ್ ನಮ್ಗೆ ಏನೋ ಕೇಳಿಸ್ತಾ ಇದ್ರೆ ನಮ್ಗೆ ಅದೊಂಥರ ಮೆಮೊರಿ ಫೀಲ್ ಆಗುತ್ತೆ. ಸೊ ಈ ಸ್ಟೋರಿ ಪ್ರೆಸೆಂಟ್ ಅಲ್ಲಿ ನಡೆಯುತ್ತಾ ಅಥವಾ ಮೆಮೊರೀಸ್ ನ ಏನಾದ್ರು ಡಾಮಿನೇಟ್ ಮಾಡುತ್ತಾ? ಎರಡು ಮಿಕ್ಸ್ ಆಗಿ ನಡೆಯುತ್ತೆ. ಎರಡು ಮಿಕ್ಸ್ ಆಗಿ. ಸೊ ಇಂಟೆಲಿಜೆಂಟ್ ಆಗಿ ನೀವು ಏನೋ ಪ್ರೆಸೆಂಟ್ ಮಾಡಿದೀರಾ. ಹೌದೌದು, ಮಾಡ್ಲೇಬೇಕಲ್ಲ, ಮಾಡ್ಲೇಬೇಕಲ್ಲ. ಇಷ್ಟು ಜನದಲ್ಲೂ ಕೆಲವ್ರ ಮನಸ್ಸಲ್ಲಿ ಒಂದು 90s ಇರುತ್ತೆ, ಒಂದು 2K ಇರುತ್ತೆ, ಹಂಗಿರುತ್ತಲ್ವಾ, ಅದನ್ನ ಮಿಕ್ಸ್ ಮಾಡಿದ್ದು. ವಂಡರ್ಫುಲ್. ಆಮೇಲೆ ಇನ್ನು ನಮ್ಗೆ ಏನಿಸ್ತು, ಕೆಲವೊಂದು ಅಂದ್ರೆ ಲೊಕೇಶನ್ಸ್ಗಳು ರೆಪಿಟೇಟಿವ್ ಅಂತ ನಮ್ಗೆ ಅನ್ನಿಸ್ತು ವಿಜುವಲ್ಸ್ಗಳು ನೋಡಿದಾಗ. ಅಂದ್ರೆ ಏನಾದ್ರು ಸೈಕ್ಲಿಕಲ್ ಇದರಲ್ಲಿ ಸಿಚುಯೇಷನ್ ಅಲ್ಲಿ ಹೋಗುತ್ತಾ ಹೇಗೆ? ಇಲ್ಲ, ಆ ಕ್ಯಾರೆಕ್ಟರ್ ಮತ್ತೆ ಆ ಕತೆ ಮೇಲೆ ಆ ಲೊಕೇಶನ್ ನಾವು ಇವರು ಡಿಸೈಡ್ ಮಾಡಿರೋದು. ಹಂಗಾಗ್ಬಿಟ್ಟು ನಿಮಗೆ ಕೆಲವೊಂದ್ ಕಡೆ ಹಂಗ ಅನ್ಸುತ್ತೆ, ಕೆಲವೊಂದ್ ಕಡೆ ರೆಪಿಟೇಟಿವ್ ಆಗಿದೆ. ಬಟ್ ಆ ಕ್ಯಾರೆಕ್ಟರ್ ಅದನ್ನ ಡಿಮ್ಯಾಂಡ್ ಮಾಡುತ್ತೆ ಅನ್ಬೇಕು, ನಾವು ಬೇರೆ ಲೊಕೇಶನ್ ಅಲಾಟ್ ಮಾಡಕ್ ಆಗಲ್ಲ. ಹೌದೌದು. ಸೊ ಕ್ಯಾರೆಕ್ಟರ್ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಮಾಡ್ಬೋದು. ನಾವು ಒಂದೇ ರೂಮ್ ಅಲ್ಲೂ ಒಂದು ಸಿನಿಮಾ ಮಾಡ್ಬೋದು. ಹೌದು. ಸೊ ನಾವು ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲೂ ಸಿನಿಮಾ ಮಾಡ್ಬೋದು. ಈ ಕ್ಯಾರೆಕ್ಟರ್ ಆ ತರ ಡಿಮ್ಯಾಂಡ್ ಮಾಡಿರೋದ್ರಿಂದ ಕೆಲವೊಂದ್ ಕಡೆ ನಿಮಗೆ ಆ ತರ ಕಾಣ್ಬೋದು. ಓಕೆ, ಇವಾಗ ನಮ್ಗೆ ಪ್ರಸ್ತುತ ನಮ್ಗೆ ಅಂದ್ರೆ ನೀವು ಇಬ್ರು ಹೀರೋಯಿನ್ಗಳು, ನೀವು ನಮ್ಗೆ ಮಿಕ್ಕಿ ಬೇರೆಯವ್ರ ಕ್ಯಾರೆಕ್ಟರ್ಸ್ ಇರ್ತಾರೆ. ಇವಾಗ ಆಸ್ ಅನ್ ಆಡಿಯನ್ಸ್ ನಾವುಗಳು ನಮ್ಗೆ ಆ ಕ್ಯಾರೆಕ್ಟರ್ ಏನಾದ್ರು ಅಂದ್ರೆ ನಮ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಸೈಕಾಲಜಿಕಲ್ ಡೆಪ್ತ್ ಬೇಕು. ಸೊ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಯಾವ ರೀತಿ ಡಿಸೈನ್ ಮಾಡಿದ್ದೀರಾ? ಸೊ ಅದು ಹೆಂಗಂದ್ರೆ ಮೇಡಮ್, ಇವಾಗ ಇದರಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ಚೈಲ್ಡ್ ಕ್ಯಾರೆಕ್ಟರ್ ಇದ್ದಾರೆ, ಆಮೇಲೆ ಸೀನಿಯರ್ಸ್ ಇದ್ದಾರೆ. ನಮ್ಮ ಸೀನಿಯರ್ಸ್ ಅಂದರೆ ನಮ್ಮ ಇವರು ರಾಘವೇಂದ್ರ ಅವರು, ಆಮೇಲೆ ಸುರೇಶ್, ಪ್ರೇಮಲಕ ಸುರೇಶ್ ಅಂತ ಹೇಳ್ತಾರೆ ಅವ್ರನ್ನ, ಅವರಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಸು ಎಲ್ಲ ಮನಸ್ಸು ಇದೆ ಅಲ್ಲಿ, ಒಂದೇ ಮನಸ್ಸಲ್ಲಿ, ಯಾವುದು ಪ್ರೇಮಿ ಮನಸ್ಸಲ್ಲಿ. ಸೊ ಅದನ್ನ ಹೆಂಗೆ ತಗೊಂಬಂದಿದ್ದೀವಿ. ಓಕೆ, ನಿಮ್ಗೆ ಫಸ್ಟ್ ಆಫ್ ಆಲ್ ಆಕ್ಷನ್ ಕಟ್ ಹೇಳಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಅಂದ್ರೆ ನಿಮ್ಗೆ ಎರಡನೇ ಸಿನಿಮಾ ಆಕ್ಷನ್ ಕಟ್ ಹೇಳ್ಬೇಕು ಅಂತ ಯಾಕೆ ಅನ್ನಿಸ್ತು? ಬಿಕಾಸ್ ಯಾಕಂದ್ರೆ ಅದು ಒಂದು ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ಕ್ವೈಟ್ ಚಾಲೆಂಜಿಂಗ್ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಇಲ್ಲಿ ನೀವೇ ಆಕ್ಷನ್ ಕಟ್ ಹೇಳಿದ್ರ. ಹೆಂಗಿತ್ತು ಸರ್ ಎರಡೆರಡು ಜವಾಬ್ದಾರಿನ? ಅಂದ್ರೆ ಹಿಂಗೆ ಫಸ್ಟ್ ಆಕ್ಷನ್ ಕಟ್ ಹೇಳ್ಬೇಕಂದ್ರೆ ಹೆಂಗೆ ಅನ್ಸಂದ್ರೆ, ಆಲ್ರೆಡಿ ನಾನು ಅದೇ ಹೇಳ್ತೀನಿ, ನಾನು ಬ್ಯಾಕ್ಗ್ರೌಂಡ್ಸ್ ಸಿಕ್ಕಾಪಟ್ಟೆ ವರ್ಕ್ ಫಿಲ್ಮ್ ಮಾಡಿದಾಗ ಎಲ್ಲ ಡೈರೆಕ್ಟರ್ಗಳು ಬಂದು ಹೇಳ್ತಾರೆ, ನನಗೆ ಹಿಂಗಾಯ್ತು, ನನಗೆ ಹಂಗಾಯ್ತು, ಈ ಥರ ಮಾಡಿದ್ವಿ, ಹಂಗೆ ಮಾಡಿದ್ವಿ, ನಾವು ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಮಾಡಿದ್ವಿ, ಅಡ್ಜಸ್ಟ್ ಮಾಡಿದ್ವಿ, ಅದೆಲ್ಲ ಹೇಳಿದಾಗ ಇವರೆಲ್ಲ ಇಷ್ಟ ಹೇಳ್ತಾರಲ್ಲ, ಓಕೆ ನಾವು ಒಂದು ಮಾಡೋದಂತ ಅವಾಗ ಸ್ಟಾರ್ಟ್ ಮಾಡಿದ್ದು. ಓಕೆ, ಅದಾದ್ಮೇಲೆ ಗೊತ್ತಾಯ್ತು, ಓಕೆ ಇಷ್ಟು ಇದು ಕಷ್ಟ ಇದೆ. ಇವಾಗೂ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಟು ಆಲ್ ಡೈರೆಕ್ಟರ್ಸ್. ಯಾಕಂದರೆ ಒಂದು ಡೈರೆಕ್ಟರ್ ಬಂದು ಒಂದು ಪ್ರೊಡ್ಯೂಸರ್ನ ಹಿಡಿದು ಅವ್ರನ್ನ ಕತೆ ಹೇಳಿಸಿ, ಕತೆ ತೊಗೊಂಬಂದು ಒಂದು ಸ್ಕ್ರೀನ್ ಪ್ಲೇ ಮಾಡಿ, ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ಡಬ್ಬಿಂಗ್ ಮಾಡಿ, ರಿಕಾರ್ಡಿಂಗ್ ಮಾಡಿ, ಆಮೇಲೆ ಪಿಕ್ಚರ್ ರಿಲೀಸ್ ಮಾಡಿ, ಅದಾದಮೇಲೆ ಪಿಕ್ಚರ್ನ ಸೇಲ್ ಮಾಡೋದು ಅಷ್ಟು ಜವಾಬ್ದಾರಿ ಇದೆ, ಅಷ್ಟು ಲೆಂತು ಇದೆಯಲ್ಲ. ಅದು ಅವರು ಹೆಂಗಂದ್ರೆ ಅವ್ರು ಇಡೀ ಲೈಫ್ನ ಅಲ್ಲಿ ಬಿಟ್ಬಿಡ್ಬೇಕು. ಈ ಬೇರೆ ಪಿಕ್ಚರ್ ಯಾವುದಲ್ಲ, ಲಿಫ್ಟ್ ಬಿಟ್ಬಿಟ್ಟು ಅದನ್ನ ಮಾಡಿ ಬರೋದೆಲ್ಲ ತುಂಬ ಕಷ್ಟ ಇದೆ. ಆ ಇದರಲ್ಲಿ ನನಗೆ ಒಂದು ಯಾಕೆ ನನಗೆ ಇದು ಈಸಿ ಆಯ್ತು ಅಂದರೆ, ಒಂದು ಮಟ್ಟದಲ್ಲಿ ಈಸಿ. ಹೆಂಗೆ ಅಂದರೆ ಇವಾಗ ಇವ್ರು ಏನೇ ಆ್ಯಕ್ಟ್ ಮಾಡಿದ್ರು ಆ ಮ್ಯೂಸಿಕಲ್ಲಿ ನಾನು ಇವ್ನು ಕವರ್ ಮಾಡ್ಬೋದು ಅಂತ ಒಂದು ನನಗೆ, ಅದು ಮ್ಯೂಸಿಕ್ ಇಸ್ ಬ್ಲಡ್, ಅದು ನಾನು ಮಾಡಿ ನಮ್ಗೆ ಅಭ್ಯಾಸ ಇದೆ. ಸೊ ಅದು ಬಂದಾಗ ಸರಿ, ಕೆಲವೊಂದು ವಿಷಯಗಳು ನಾನು ಆ್ಯಕ್ಟ್ ಮಾಡುವಾಗ ನಮ್ಮ ಕೋ ಡೈರೆಕ್ಟರ್ಗಳು ತುಂಬ ಇದು ಹೇಳ್ತೀವಿ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ತಿರ್ಗಾ ಬಂದು ಆ್ಯಕ್ಟ್ ಮಾಡಬೇಕು. ಸೊ ನನಗೆ ಇನ್ನೊಂದು ಅದು ಒಂದು ಭಯ ಇದೆ, ಇತ್ತು. ಯಾಕಂದರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ಸ್ ವರ್ಕ್ ಮಾಡುವಾಗ ತುಂಬ ಜನ ಹೀರೋಸ್ ಆಗಲಿ ವಿಲನ್ಸ್ ತುಂಬ ವರ್ಕ್ ಮಾಡ್ತೀವಲ್ಲ,
ಅವ್ರು ಯಾಕೆ ಹಿಂಗೆ ಫ್ಲ್ಯಾಟಾಗಿ ಮಾಡಿಬಿಟ್ಟಿದ್ದಾರೆ, ಅಯ್ಯೋ ನಾವು ಮ್ಯೂಸಿಕ್ ಜಾಸ್ತಿ ಬರ್ಸ್ಬೇಕು ಇವಾಗ. ಏನು ಮಾಡಿದ್ರೆ ಅವಾಗ ಬೇರೆ ಸರ್ ಸಾಲ್ತಾ ಇಲ್ಲ ಸರ್, ಸ್ವಲ್ಪ ಹೆವಿ ಬೇಕು ಸರ್. ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದಕ್ಕೆ ನಾವು ಹೆವಿ ಕೊಡ್ಬೇಕು, ಅಲ್ಲಿ ನಡೆಯೋಷ್ಟರಲ್ಲಿ ಸಾವಿರಾರು ರಾಗಗಳು ಹಾಕ್ಬೇಕು ನಾವು. ಆಗತ್ತಾ? ಅವಾಗ ಕೆಲವೊಂದು ಪಿಕ್ಚರ್ಗಳೇ ಅಲ್ಲಿ ಮ್ಯೂಸಿಕ್ ಬೇಡ, ಇದು ಆಗ್ಬೇಕು, ಆಕ್ಟಿಂಗ್ ವೈಸ್ ಚೆನ್ನಾಗಿದೆ, ನಾವು ಎಲ್ಲಿ ಕೊಟ್ರೆ ಸಾಕು. ನೀವೇನು ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಯುವರ್ ಬೇಬಿ ಇವಾಗ. ನೀವು ಇವಾಗ ಅದನ್ನ ಅದು ಮಾಡಲೇಬೇಕು. ಇವಾಗ ನಾನು ಆ ರೀತಿಯಲ್ಲಿ ನಾನು ವಿಲ್ಲನ್ ಆಗು ಮಾಡುವಾಗ ನನಗೆ ಈ ಪೊಸಿಷನ್ ಅಲ್ಲಿ ನಿಂತಾಗ ನಾನು ಈ ತರ ಮ್ಯೂಸಿಕ್ ಬರ್ಬೇಕು ಅಂತ ಒಂದು ತಲೆಯಲ್ಲಿ ಹೋಗ್ತಾ ಇರುತ್ತೆ. ಅದೆಲ್ಲ ಒಂದು ಪ್ಲಸ್ ಆಯ್ತು. ಸೊ ಅದನ್ನ ನಾನು ಎಂಜಾಯ್ ಮಾಡಿ ಮಾಡಿದೆ. ಎಷ್ಟು ಪ್ರಾಜೆಕ್ಟ್ಸ್ ಬಿಟ್ರಿ ಸರ್ ನೀವು? ಅದು ಹೇಳಿದ್ರೆ ಮ್ಯೂಸಿಕ್ ಅಲ್ಲಿ ನನಗೆ ಅದೇ ಅನಿಸ್ತಿತ್ತು, ಬಿಕಾಸ್ ಇದು ಲಾಂಗ್ ಜರ್ನಿನೇ. ಮ್ಯೂಸಿಕಲ್ ಪ್ರಾಜೆಕ್ಟ್ಸ್ ಆಬ್ವಿಯಸ್ಲಿ ಬಂದೇ ಬರ್ತೀವಿ. ಮೇಡಮ್ ನೀವು ಒಬ್ಬರೇ ಕೇಳಿದ್ದು, ಯಾಕಂದ್ರೆ ಇದ್ ಮೂಲಕ ಹೇಳ್ತೀನಿ, ಕೆಲವರು ಡೈರೆಕ್ಟರ್ಗಳು ಇವನು ಅಷ್ಟೇ, ಇವನು ಇನ್ನು ಮ್ಯೂಸಿಕ್ ಮಾಡಲ್ಲ, ಇವನು ಡೈರೆಕ್ಷನ್ ಹೋಗ್ಬಿಡ್ತಾನೆ ಅಷ್ಟೇ, ಮುಗೀತು ಕತೆ ಒಂದು, ಹಂಗೆಲ್ಲ ಹೇಳ್ದವರು ಇದ್ದಾರೆ. ಇವನು ನನಗೋಸ್ಕರ ವೆಯ್ಟ್ ಮಾಡಿ ಮ್ಯೂಸಿಕ್ ಮಾಡಿ ಬಂದು ವರ್ಕ್ ಮಾಡಿ ಇವಾಗೂ ನಡೀತಾ ಇದೆ, ಬೇರೆ ಫಿಲ್ಮ್ಸ್ ಎಲ್ಲ ಮ್ಯೂಸಿಕ್ ನಡೀತಾ ಇದೆ. ಅದು ಅವ್ರಿಗೆಲ್ಲನೂ ಥ್ಯಾಂಕ್ಸ್, ಬರ್ದೇ ಇರೋರ್ಗೂ ಥ್ಯಾಂಕ್ಸ್, ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಸ್ಪೇಸ್ ಕೊಟ್ಟಿದ್ದಾರಲ್ಲ, ಓಕೆ ಏನೋ ಮಾಡ್ತಾನೆ ಮಾಡ್ಲಿ ಬಿಡಿ, ಅವ್ನು ಏನೋ ಮುಂದೆ ಬರ್ಲಿ ಅಂತ ಚಾನ್ಸ್ ಕೊಟ್ಟಿದ್ದಾರೆ, ಅವರು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಇಡೀ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಎಲ್ಲ ನಾನು ಎಷ್ಟು ಜನ ವರ್ಕ್ ಮಾಡಿದ್ದಾನೆ, ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಒಂದು 100 ಪಿಕ್ಚರ್ ಮೇಲೆ ವರ್ಕ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಅವರೆಲ್ಲರೂ ಒಂದು ನಮ್ಮ ಗುರುಗಳು ಅವರೆಲ್ಲ. ಸೊ ಅದರಿಂದ ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇವ್ರಿಗೆ ಇದೊಂದು ಮರುಜನ್ಮ ಅಂತ ಒಂದು ಇನ್ಸಿಡೆಂಟ್ ಆಗಿತ್ತು. ಗೋಕರ್ಣದಲ್ಲಿ ಶೂಟ್ ಆಗುವಾಗ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು. ಹಾರ್ಟ್ ಅಟ್ಯಾಕ್ ಆಯ್ತು. ಅದು ಟೋಟಲ್ ಆಗಿ ನಿಲ್ಲೋ, ಅದು ನಿಜಗಳು ಹೇಳ್ತೀನಲ್ಲ ಮೇಡಮ್, ನನಗೆ ಇವರು ಹೋಗಿದ್ದ ದಿನಾನೇ ನೈಟ್ ಆಯ್ತು ಹಾರ್ಟ್ ಅಟ್ಯಾಕ್. ಸೆಕೆಂಡ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ನಾನು ಹಾರ್ಟ್ ಅಟ್ಯಾಕ್ ಆಗೋತ್ತಲ್ಲ, ಇವರು ಶೂಟಿಂಗ್ ಹೆಂಗೆ ನಿಂತೋಗೋತ್ತಲ್ಲ, ನಾನಿಲ್ಲ, ನನಗೆ ಪರವಾಗಿಲ್ಲ, ಆರಾಮಾಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ನೀವೆಲ್ಲ ಮಾಡಿ ಅಂತ ಕೋ ಡೈರೆಕ್ಟರ್ ಹೇಳಿ ಎಲ್ಲಿ ಮಾಡಿಸ್ತಾ ಇದೆ. ಬಟ್ ಸಾಯಂಕಾಲ ಆಗಿಲ್ಲ. ಇವ್ರಿಗೆ ಅವ್ರಿಗೂ ಮನ್ಸಲ್ಲಿ ಆಕ್ಟ್ ಮಾಡಕ್ ಬರೋದಿಲ್ಲ, ನೋಡಿರ್ತೀವಲ್ಲ ಕಣ್ಣಲ್ಲಿ, ಅದನ್ನ ಸೆನ್ಸ್ ಆಗುತ್ತೆ, ಏನೋ ತುಂಬಾ ಏನೋ ಡೀಪ್ ಆಗಿದೆ ಅಂತ. ಅಲ್ಲಿಂದ ನಾನು ಬೆಂಗಳೂರು ಬಂದು ಆಂಜಿಯೋಗ್ರಾಮ್ ಮಾಡಿ ಆಮೇಲೆ ಒಂದು ಸ್ಟೆಂಟ್ ಇಟ್ಟು 3 months ಇವ್ರು ವೆಯ್ಟ್ ಮಾಡಿದ್ರು. 3 months ಇಲ್ಲಿ ಬಂದು ಸೆಕೆಂಡ್ ಟೈಮ್ ಮತ್ತೆ ಹಾರ್ಟ್ ಅಟ್ಯಾಕ್. ಅಂದ್ರೆ ಈಗ ಎಷ್ಟು ಅಲ್ಲಿಂದ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ಬಂದು ನಮ್ಗೆ ಭಯ ಖಂಡಿತವಾಗ್ಲೂ ಇದೆ ನನಗೆ ದೇವ್ರು ಬೇಡ್ಕೊಂಡಿದ್ದೆ ಏನ್ ಗೊತ್ತಾ, ಸೊ ನನ್ಗೆ ದೇವರೇ ಅಲ್ಲಿರುವಾಗ ನನ್ಗೆ ಇಷ್ಟು ಜನ ಬಂದಿದ್ದಾರೆ ನಂಬ್ಕೊಂಡು, ನನ್ನ ದಯವಿಟ್ಟು ಹೆಂಗಾದ್ರು ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರು ಸೇರಿಸ್ಬಿಡು. ಬೆಂಗಳೂರು ಸೇರಿಸಾದ್ಮೇಲೆ ನನ್ಗೆ ಹಿಂಗ ಸ್ವಲ್ಪ ಜೀವ ಕೊಡು, ಈ ಪಿಕ್ಚರ್ ಮುಗಿಸ್ಬಿಟ್ಟು ಕೊಟ್ಬಿಡ್ತೀನಿ, ಅವ್ರು ರಿಲೀಸ್ ಮಾಡ್ಕೊಳ್ಳಿ, ಆಮೇಲೆ ಏನಾದ್ರು ಆಗ್ಲಿ. ಇವ್ರಿಗೇನು ಪ್ರಾಬ್ಲಮ್ ಆಗ್ಬಾರ್ದು, ನಾವ್ ಬೆಂಗಳೂರು ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಲಿ ಅನ್ನೋ ಅವ್ರಿಗೊಂಥರ ನಮ್ಮ ಮೇಲೆ ಎಫೆಕ್ಟ್ ಆಗ. ಒಳ್ಳೆ ಮನ್ಸಿತ್ತು ಅಂದ್ರೆ ದೇವರು ಯಾವತ್ತೂ ಮೋಸ ಮಾಡಲ್ಲ, ಅದನ್ನ ಒಳ್ಳೇದಾಗೆ ಒಳ್ಳೆ ಮನ್ಸ್ಗಳನ್ನ ಡೆಫಿನೆಟ್ಲಿ ದೇವರು ಕಾಪಾಡ್ತಾರೆ. ನಿಮ್ಮ ಪ್ರೇಮಿ ಸಿನಿಮಾನ ಇವಾಗ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ. ಹೌದೌದು, ಸೀರಿಯಸ್ಲಿ. ಆಕ್ಚುಲಿ ನೀವು ಈ ಒಂದು ಇನ್ಸಿಡೆಂಟ್ ನಲ್ಲಿ ಹೇಳಿದ್ದಾರೆ ಅನ್ಸುತ್ತೆ ನಮ್ಗೆ, ಅದಕ್ಕೆ ಬಿಕಾಸ್ ಇಷ್ಟು ಡೀಟೇಲ್ ಈಗ ಗೊತ್ತಿಲ್ಲ. ನೀವು ಹೇಳಿದ್ರು ಸೆಕೆಂಡ್ ಟೈಮು ಆಯ್ತು ಅಂತ. ಚೆನ್ನಾಗಿರಿ ಸರ್, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರಬೇಕು, ಇನ್ನು ಆರೋಗ್ಯವಾಗಿರಿ. ಈಗ ಶೋಭಿತಾ ಅವರೇ, ಇವಾಗ ಸಾಮಾನ್ಯವಾಗಿ ಹೀರೋಯಿನ್ಗಳಂದಾಗ ನಮ್ಗಳಲ್ಲಿ ಏನಂದ್ರೆ ಆಪರ್ಚುನಿಟಿಗಳು ಸಿಗೋದು ತುಂಬಾ ರೇರ್ ಇತ್ತೀಚೆಗೆ, ಬಿಕಾಸ್ ಬೇರೆ ಭಾಷೆಯಿಂದ ಕರ್ಕೊಂಡು ಬರುವಂತದ್ದು ಇದೇ ರೀತಿ ನಡೀತಾ ಇದೆ. ಸೊ ಇವಾಗ ನಿಮ್ಗೆ ಜೆನ್ಯೂನ್ಲಿ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂದ್ರೆ, ವಾಟ್ ಯು ಜೆನ್ಯೂನ್ಲಿ ಫೀಲ್ ಅಬೌಟ್ ದಿಸ್ ಇಂಡಸ್ಟ್ರಿ? ಜೆನ್ಯೂನ್ಲಿ ಹೇಳ್ಬೇಕಂದ್ರೆ ನಿಜ ತುಂಬಾ ಕಷ್ಟ ಮ್ಯಾಮ್. ಅದೇ ಸ್ಪರ್ಧಾತ್ಮಕ ಈ ಒಂದು ಫಿಲ್ಮ್ ಇಂಡಸ್ಟ್ರಿ, ಪ್ರತಿಯೊಬ್ರು ಆರ್ಟಿಸ್ಟ್ಗಳು. ಈಗ ನೀವು ಓಕೆ ನಾನು ಇವಾಗ ಮೀಟಿಂಗ್ ಬರ್ತೀನಿ, ಒಂದ್ ಸ್ವಲ್ಪ ಇನ್ನೊಬ್ರು ರೆಡಿ ಇರ್ತಾರೆ. ಅಂದರೆ ಆ ಥರ ಸಿಚುವೇಶನ್ಗಳು ತುಂಬ ಇದೆ, ನಾನು ಅದನ್ನ ಕಂಡ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾವು ಇರಬೇಕು ಅಂತಂದರೆ ತುಂಬಾ ಕಷ್ಟ. ಮಧ್ಯದ ಸೈಡಲ್ಲಿ ಬೇರೆ ಒಂದು ನಾವು ಇಟ್ಕೊಳ್ಳೇಬೇಕು. ಸೊ ಮಧ್ಯದಲ್ಲಿ ನಾನು ಆಸ್ಟ್ರಾಲಜರು, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್, ರೇಕಿ ಮಾಸ್ಟರ್. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರೇ ಇದರಲ್ಲೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರೇಮಿ ಸಿನಿಮಾ ನೋಡಿದ್ಮೇಲೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಸಿಗೋವಾಗಲಿ ಅಂತ ನಾವು ಬಯಸ್ತೇವೆ. ಸರ್ ಅದ್ವಿಕ್ ಅವರೇ, ಸರ್ ಇವಾಗ ನಿಮ್ಗೆ ಒಂದೊಂದು 2 ಪ್ರಶ್ನೆ ಇದೆ ನಂದು, ಅದಾದ್ಮೇಲೆ ರ್ಯಾಪಿಡ್ ಫೈರ್ ಹೋಗ್ಬೋಣ. ಏನಂದ್ರೆ ಈ ಆಕ್ಷನ್ ಸೀಕ್ವೆನ್ಸಸ್ಗಳು ಇದೆ ಅಲ್ವಾ ಸರ್ ಈ ಸಿನಿಮಾದಲ್ಲಿ? ಆಕ್ಷನ್ ಸೀಕ್ವೆನ್ಸ್ ಎಸ್ಪೆಷಲಿ ಮಾಡ್ಬೇಕಾದ್ರೆ ಟೆಕ್ನಿಕಲ್ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕ್ಯಾಮ್ರಾ, ಸ್ಟೆಂಟ್ ಇವರೊಟ್ಟಿಗೆಲ್ಲ ಹೇಗೆ ಸಿಂಕ್ ಮಾಡಿದ್ರೆ ಅದನ್ನ ಸ್ವಲ್ಪ ಹೇಳ್ಬೋದಾ ಅಂತ? ಇಲ್ಲ, ರಾಮದೇವ್ ಮಾಸ್ಟರ್, ಸೊ ಸ್ಟೆಂಟ್ ಮಾಸ್ಟರ್, ಅವ್ರು ತುಂಬಾ ಚೆನ್ನಾಗಿ ಫಸ್ಟ್ಗೆ ನಮಗೆಲ್ಲ ಡಿಸೈನ್ ಮಾಡ್ಬಿಟ್ಟು ಅದನ್ನ ಟ್ರಯಲ್
ಮಾಡಿಸ್ಬಿಟ್ಟು ಆಮೇಲೆ ನಮಗೆ ಮಾನಿಟರ್ ಎಲ್ಲ ಮಾಡಿಸ್ಬಿಟ್ಟು ಮಾಡಿದಾಗ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಹಂಗಾಗ್ಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ರಿಪೀಟ್ ಮಾಡ್ಬೋದಾ ಸರ್? ಸಾರಿ. ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ರಾಮದೇವ್ ಮಾಸ್ಟರ್ ಸ್ಟಂಟ್ ಮಾಸ್ಟ್ರು. ಸೊ ಅವ್ರು ನಮಗೆ ಮುಂಚೆನೇ ಟ್ರಯಲ್ ಮಾಡಿಬಿಟ್ಟು ಮಾನಿಟರ್ ಮಾಡಿಸಿ ಎಲ್ಲ ಹಿಂಗೆ ಮಾಡಬೇಕು ಅಂತ ಎಲ್ಲೂ ಪೆಟ್ಟಾಗದೇ ಇರೋಂಗೆ ಪ್ಲ್ಯಾನ್ ಮಾಡಿಸಿ ಎಲ್ಲ ಮಾಡಿದರು. ಸೊ ಹಂಗಾಗ್ಬಿಟ್ಟು ತುಂಬ ಚೆನ್ನಾಗೇ ಬಂದಿದೆ, ಏನು ತೊಂದರೆ ಇಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟು ಆ್ಯಕ್ಷನ್ನ ಡೈರೆಕ್ಟರ್ ಸರು ಮತ್ತು ಸ್ಟಂಟ್ ಮಾಸ್ಟರು ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಯಾವುದು ಜಾಸ್ತಿನೂ ಮಾಡಿಲ್ಲ, ಓವರಾಗಿ ಯಾವುದು ಬರ್ಬಾರ್ದು, ಏನಿದೆಯೋ ಆ ಕತೆ ಪೂರ್ವಕವಾಗಿ ಸಿಂಕ್ ಮಾಡಬೇಕು, ಸಿಂಕ್ ಮಾಡ್ಬೇಕಷ್ಟೇ. ಅಷ್ಟೇ. ಅದೇ ಹೇಳ್ತೀವಲ್ಲ, ಈ ಹೀರೋ ವಿಲ್ಲನ್ ಅಂದ್ರೆ ಓ ಹಂಗಿರುತ್ತೆ ಫೈಟಿಂಗ್, ಆ ತರ ಇಲ್ಲ, ಬೇರೆ ತರ ಮಾಡಿದ್ವಿ, ಬೇರೆ ತರ ಮಾಡಿದ್ದೀರಾ. ಓಕೆ, ಇವಾಗ ಒಂದು ಸ್ಟೋರಿ ಯೂಶಲಿ ತುಂಬಾ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬಾ ಇಂಪಾರ್ಟೆಂಟ್, ಅದು ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು. ಸೊ ನಿಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಯಾವ ರೀತಿ ಡಿಸೈನ್ ಮಾಡಿದ್ದೀರಾ? ಇದರಲ್ಲಿ ಕ್ಲೈಮ್ಯಾಕ್ಸ್ 2 ಕ್ಲೈಮ್ಯಾಕ್ಸ್ ಇದೆ. ಸೂಪರ್. ಎರಡು ಕ್ಲೈಮ್ಯಾಕ್ಸ್, ಎರಡು ಟ್ವಿಸ್ಟ್ ಆಗಿದೆ, ಎರಡು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಲ್ಲಿ ಇದೆ. ಸೂಪರ್. ಸರಿ, ನೀವು 3 ಜನಕ್ಕೊಂದು ಕೇಳ್ತೀನಿ. ನೀವುಗಳು ಆಕ್ಟ್ ಮಾಡ್ಬೇಕಾದ್ರೆ ಮೋಸ್ಟ್ ಫೇವ್ರೆಟ್ ಪೋರ್ಷನ್ ಆಫ್ ದಿ ಸಿನಿಮಾ ಯಾವ್ದಾಗಿತ್ತು? ತುಂಬಾ ಇಷ್ಟ, ಈ ಸೀನ್ ನಂಗೆ ಮಾಡ್ಬೇಕಾದ್ರೆ ತುಂಬಾ ಎಮೋಷನಲ್ ಅದೇ, ಆದ್ರಿಂದ ಹೊರಗಡೆ ಬರಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಯಾವ್ದಾದ್ರು ಒಂದು ಹೇಳಿ. ಬ್ರೇಕಪ್ ಸೀನು ಬ್ರೇಕಪ್ ತುಂಬಾ ಎಮೋಷನಲ್ ಆಗಿತ್ತು. ಹೌದು. ಆಮೇಲೆ ಕಾಲ್ ಮಾಡಿದಾಗ ರಿಸೀವ್ ಮಾಡೋದಿಲ್ಲ, ಅದು ಎಲ್ಲ ಎಮೋಷನ್ಸ್ ರಿಯಲ್ ಲೈಫ್ ಕನೆಕ್ಟ್ ಆಯ್ತಾ? ಕನೆಕ್ಟ್ ಆಗಿ ನಿಮ್ ರಿಯಲ್ ಲೈಫ್ ಕನೆಕ್ಟ್ ಆಯ್ತಾ? ಕನೆಕ್ಟ್ ಆಯ್ತಾ? ಕನೆಕ್ಟ್ ಆಗಿತ್ತು. ಅವಾಗ ನಾವು ಆಕ್ಟ್ ಮಾಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ನಾವು ಅದರಲ್ಲಿ ಹಾಗೆ ನನಗೆ ಒಂದು ಸರ್ಚಿಂಗ್ ಒಂದು ಇದೆ. ಸೊ ಅದರಲ್ಲಿ ನಾನು ಸ್ವಲ್ಪ ಎಮೋಷ್ನಲ್ ಬರುತ್ತೆ ಕ್ಯಾರೆಕ್ಟರ್. ಸೊ ಅದು ನನಗೆ ತುಂಬ ಚಾಲೆಂಜಿಂಗ್ ಆಗೂ ಇತ್ತು. ಆಮೇಲೆ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗಿರೋಂಥ ಒಂದು ಹುಡ್ಕೊಂಡು ಹೋಗೋ ಜಾಗದಲ್ಲಿ, ಒಂದು ಸರ್ಚ್ ಮಾಡೋ ಜಾಗದಲ್ಲಿ ಅದೊಂದು ಇರುತ್ತೆ. ಆ ಎಪಿಸೋಡ್ ನನಗೆ ತುಂಬ ಚೆನ್ನಾಗಿ ಮೂಡಿಸಿ ಬಂದಿದ್ದಾರೆ. ಸೊ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇಟ್ಟಿದ್ದೀರಾ ಹಾಗಿದ್ರೆ. ಈಗ ಮತ್ತೊಂದು ನಾನು ಅಬ್ಸರ್ವ್ ಮಾಡಿದೆ, ಕಾಯುವಿಕೆ, ವೇಟಿಂಗ್ ಅನ್ನೋದು ನೀವಿಲ್ಲಿ ಸ್ಟ್ರೆಂತ್ ಆಗಿ ತೋರಿಸಿದ್ದೀರಾ, ವೀಕ್ನೆಸ್ ಆಗಿ ತೋರಿಸಿದ್ದೀರಾ ಅಂತ ಈ ಸಿನಿಮಾದಲ್ಲಿ? ಸ್ಟ್ರೆಂತ್ ಆಗಿ ತೋರಿಸಿದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅದು ತುಂಬಾ ಕಡಿಮೆ ಇದೆ, ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ ಸುಮಾರು ಜನಕ್ಕೆ. ಸೊ ಅದನ್ನ ಈ ಸಿನಿಮಾ, ಪ್ರೇಮಿ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟ್ರೆಂತ್ ಆಗಿ ತೋರಿಸಿದೆ ಅದನ್ನ. ಓಕೆ, ಇವಾಗ ರ್ಯಾಪಿಡ್ ಫೈರ್ ಹೋಗ್ಬೇಡವಾ? ಒಂದಷ್ಟು ಪ್ರಶ್ನೆಗಳು, 1 ವರ್ಡ್ ಆನ್ಸರ್ ಕೊಡ್ಬೇಕು. ಓಕೆ, ಲವ್ ನಲ್ಲಿ ಆಕ್ಯುರೇಟ್ ಯಾವುದು, ಆಸ್ಟ್ರಾಲಜಿನ ಅಥವಾ ಇನ್ಸ್ಟಿಂಕ್ಟಾ? ಯಾರಿಂದ ಅವರಿಂದ 1 ವರ್ಡ್ ಅಷ್ಟೇ. ಇನ್ಸ್ಟಿಂಕ್ಟ್. ಸೇಮ್ ಇನ್ಸ್ಟಿಂಕ್ಟ್. ಸೇಮ್. ಓಕೆ, ರೈಟ್ ಪರ್ಸನ್ ಇಂಪಾರ್ಟೆಂಟಾ ಅಥವಾ ರೈಟ್ ಟೈಮ್ ಇಂಪಾರ್ಟೆಂಟಾ? ರೈಟ್ ಟೈಮ್ ನನ್ನ ಪ್ರಕಾರ. ರೈಟ್ ಪರ್ಸನ್. ಓಕೆ, ಲವ್ ನಲ್ಲಿ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಯಾವುದು, ಹಾರ್ಟಾ ಅಥವಾ ಮೈಂಡಾ? ಮೈಂಡ್. 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 ಓಕೆ, ಡೆಸ್ಟಿನಿ ನಂಬ್ತೀರಾ ಅಥವಾ ಚಾಯ್ಸ್ ಅನ್ನು ನಂಬ್ತೀರಾ? ಚಾಯ್ಸ್. ಡೆಸ್ಟಿನಿ ನಂಬ್ತೀನಿ. ಚಾಯ್ಸ್. ಓಕೆ, ಇವಾಗ 2 ಪೀಪಲ್ ಲವ್ ಮಾಡೋದಕ್ಕಿಂತ ಒಬ್ರನ್ನ ಮಿಸ್ ಮಾಡೋದು ಏನಾದರೂ ಪೇನ್ಫುಲ್ ಆಗಿರುತ್ತಾ, ಹೇಗೆ ಅಂತ? ಆಬ್ವಿಯಸ್ಲಿ ಪೇನ್ಫುಲ್ ಆಗಿದೆ. ಓಕೆ, ಮ್ಯಾರೇಜ್ ಆದ್ಮೇಲೆ ಲವ್ ಸ್ಟ್ರಾಂಗ್ ಆಗುತ್ತಾ ಅಥವಾ ಕಾಂಪ್ಲಿಕೇಟ್ ಆಗುತ್ತಾ ಮದುವೆ ಆದ್ಮೇಲೆ? ರಿಲೇಶನ್ಶಿಪ್ ನ ನಂಬ್ತೀವಿ, ಅವಾಗ ಸ್ಟ್ರಾಂಗ್ ಆಗುತ್ತೆ. ಹೌದಾ? ಓಕೆ, ಇವಾಗ ಪಾಸ್ಟ್ ಲವ್ ಬಿಡೋದು ಈಸಿನಾ ಅಥವಾ ಕ್ಯಾರಿ ಮಾಡೋದು ಈಸಿನಾ? ಎರಡೂ ಕಷ್ಟನೇ ಮೇಡಮ್. ಎರಡೂ ಕಷ್ಟನೇನಾ? 3 ಜನದ ಆನ್ಸರ್. ಓಕೆ, ಈ ಲವ್ ನಲ್ಲಿ ವಿನ್ ಆಗ್ಬೇಕಾ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ? ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೂಪರ್. ಓವರ್ ಥಿಂಕಿಂಗು ಲವ್ನ ಡಿಸ್ಟ್ರಾಯ್ ಮಾಡುತ್ತಾ? 100%. ಓಕೆ, ಲವ್ ನಲ್ಲಿ ಕ್ಲೋಜರ್ ಬೇಕಾ ಅಥವಾ ಅನ್ಆನ್ಸರ್ಡ್ ಕ್ವಶನ್ಸ್ ಬೇಕಾ? ಪರ್ಸನಲಿ ಕ್ಲೋಜರ್ ಬೇಕು ಮೇಡಮ್. ಬೇಕಾ? ಅನ್ಆನ್ಸರ್ಡ್ ಕ್ವಶನ್ಸ್. ಓಕೆ, ಓಕೆ ಸರ್. ಆಮೇಲೆ ಹಾರ್ಟ್ ಬ್ರೇಕ್ ಆದ್ಮೇಲೆ ಸ್ಟ್ರಾಂಗೆಸ್ಟ್ ಏನು, ಟೈಮಾ ಅಥವಾ ಸೆಲ್ಫ್ ಲವ್? ಟೈಮು, ಸೆಲ್ಫ್ ಲವ್. ಸೆಲ್ಫ್ ಲವ್. ನನಗಂತೂ ಟೈಮೇ. ನಿಮಗೂ? ಓಕೆ, ಓಕೆ. ಕೊನೆ ಒಂದು ಪ್ರಶ್ನೆ, ಪ್ರೇಮಿ ಅಂದ್ರೆ ಲಕ್ಕಿ ಪರ್ಸನಾ ಅಥವಾ ಅನ್ಲಕ್ಕಿ ಪರ್ಸನಾ? ಲಕ್ಕಿ. ಆಲ್ವೇಸ್ ಲಕ್ಕಿ. ಓಕೆ, ನೀವು ಲವ್ ನಲ್ಲಿ ಬಿಲೀವ್ ಮಾಡ್ತೀರಾ ಅಥವಾ ಲವ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತ ಇಲ್ಯೂಷನ್? ಕ್ರಿಯೇಟ್ ಮಾಡಿ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಯೂಷನ್. ನೀವೇನ್ ಹೇಳ್ತೀರಾ ಸರ್ ಅದ್ವಿಕ್ ಅವರೇ? ಮೇಡಮ್ ನನ್ನ ಕನ್ಫ್ಯೂಷನ್ ಇದೆ. ಅದು ಕನ್ಫ್ಯೂಷನ್ ಇದೆಯಾ? ಓಕೆ, ನಿಮ್ಮ ಸಿನಿಮಾ ನೋಡಿದಾಗ ಕ್ಲಾರಿಟಿ ಸಿಗ್ಬೋದಾ ಏನಾದರೂ? 100%. ಏಪ್ರಿಲ್ 3. ಹೌದಾ? ಓಕೆ, ಎಸ್. ನನಗಂತೂ ತುಂಬ ಸಂತೋಷ ಆಯಿತು. ನಿಮ್ಮ ಎಫರ್ಟ್ಸ್ಗಳು ನೋಡಿ ನಮ್ಗೆ ಅದು ತೆರೆ ಮೇಲೆ ಕಾಣಿಸ್ತದೆ. ಒಳ್ಳೇದಾಗಲಿ ನಿಮ್ಮ ಸಿನಿಮಾಕ್ಕೆ. ಏಪ್ರಿಲ್ 3 ಬರ್ತಾ ಇದ್ದೀರಾ. ಸೊ ಫೈನಲಿ ಪ್ರೇಮಿ ಸಿನಿಮಾವನ್ನು ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು, ಒಂದು ಲೈನಲ್ಲಿ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಡಿ. ಹೇಳಿ. ತುಂಬ ಬ್ಯೂಟಿಫುಲ್ ಆಗಿರೋ ಸ್ಟೋರಿ, ತುಂಬ ಚೆನ್ನಾಗಿ, ಅಂದರೆ ಸುಂದರ ಚಿತ್ರಣ ಇದೆ. ನಿಮಗೆ ತುಂಬ ಲೈಕ್ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ನಂದ ಒಂದಿತ್ತು ಈ ಪ್ರೇಮಿ ಒಂದು 5 ವರ್ಡ್ ಸರ್. ಇವಾಗ ಪ್ರೇಮಿ ಅಂತ ವರ್ಡ್ ಇರಬೇಕು. ಒಂದಷ್ಟು ಕನ್ನಡ ಸಿನಿಮಾಗಳು ಬಂದಿದೆ ಪ್ರೇಮಿ ಅನ್ನೋ ವರ್ಡಿನ, ಹೇಳ್ಬೋದಾ ಅಂತ? ಪ್ರೇಮದ ಕಾಣಿಕೆ, ಪ್ರೇಮಲೋಕ, ಪ್ರೇಮ ಬರಹ, ಪ್ರೇಮಲೋಕ, ಓಕೆ, ಚೈತ್ರದ ಪ್ರೇಮಾಂಜಲಿ, ಮತ್ತೆ ಪ್ರೇಮಿ ನಂಬರ್ 1, ಪ್ರೇಮ ಕೈದಿ, ಪ್ರೇಮ ಕೈದಿ, ಓಕೆ, ಪ್ರೇಮಿಸಮ್ ಇದೆಯಾ? ಪ್ರೇಮಿಸಮ್ ಇದೆ. ಇತ್ತೀಚೆಗೆ ಬಿಡುಗಡೆ ಆದಂತ ಅಮರ ಪ್ರೇಮಿ ಎಲ್ಲ ಪ್ರೇಮಿ ಅಂದ್ರೆ ಸಾಕಷ್ಟು ಕನ್ನಡ ಸಿನಿಮಾಗಳು. ಪ್ರೇಮಿ ಇಲ್ಲದೆ ಏನು ಏನು ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ. ಎಸ್ ಅದ್ವಿಕ್ ಅವ್ರೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಏಪ್ರಿಲ್ 3ನೇ ತಾರೀಕು ನಮ್ಮ ಪ್ರೇಮಿ ಚಿತ್ರವನ್ನು ಹತ್ತಿರದ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಹೊಸಬ್ರಿಗೆ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇನ್ನೊಂದು ಏನಂದರೆ, ಈ ಕೈ ಯಾಕೆ ಮುಗಿತಾ ಇದು ಅಂದರೆ, ನೀವು ಬಂದು ನೋಡಬೇಕು, ಖಂಡಿತ ಬಂದು ನೋಡ್ಬೇಕು. ಯಾಕಂದರೆ ಇವಾಗ ಈ ಹೊಸಬ್ರು ಎಲ್ಲ ನಾವು ಕೂತ್ಕೊಂಡು ಏನೋ ಮಾಡಿದ್ವಿ ಅಂದರೆ ಏನೋ ಇದೆ. ನೀವು ಟ್ರೈಲರ್ ನೋಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂದರೂ ಬಂದು ನೋಡಿ. ಯಾಕಂದರೆ ನಾವು ಒಂದು ಪ್ರಯತ್ನ ಮಾಡಿದ್ವಿ, ಅದನ್ನ ನಂಬ್ಕೊಂಡು ಮಾಡಿದ್ವಿ. ಸೊ ನೀವೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಫಸ್ಟು ಡೇ ಆರ್ ಸೆಕೆಂಡ್ ಡೇ ನೀವು ಅದು ಬಂದು ನೋಡಿದಾಗನೇ ನಾವು ನೆಕ್ಸ್ಟ್ ಡೇ ಎಲ್ಲ ಹೋಗೋಕ್ಕಾಗೋದು. ಸೊ ಏಪ್ರಿಲ್ 3rd ವಿಲ್ ಬಿ ವೇಟಿಂಗ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪ್ರೇಮಿ ಸಿನಿಮಾ ತಂಡದ ಮಾತುಗಳು. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾವನ್ನ ಮಾಡಿದ್ದಾರೆ. ಅದು ನೀವು ಟ್ರೇಲರ್ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಸೊ ಇದೇ ಏಪ್ರಿಲ್ 3 ಪ್ರೇಮಿ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.